ನಮ್ಮಣ್ಣನ ಆಳ್ವಿಕೆಯನ್ನು ಬಯಸಿದ್ದರು. ರಾವಣಾದಿ ದುಷ್ಟರನ್ನ ಕೊಂದು ಸೀತಾಮಾತೆ ಹಾಗೂ ಲಕ್ಷ್ಮಣನನ್ನ ಒಡಗೂಡಿಕೊಂಡು ಅಯೋಧ್ಯೆಗೆ ಒಂದು ಆಳ್ವಿಕೆ ನಡೆಸಿದಾಗ ನಮ್ಮೆಲ್ಲರ ಕನಸು ನನಸಾಗಿತ್ತು. ಆದರೆ ಏನು ಮಾಡುವುದು? ನಮ್ಮಣ್ಣನ ಮನಸ್ಸಿನಲ್ಲೇನು ತಳಮಳ ಅಶಾಂತಿ. ಯಾಕೆ ಎಂದು ವಿಚಾರಿಸಿದಾಗ ಪುಷ್ಕಳ, ರಾವಣ ದುಷ್ಟನೇ ಆದರೂ ಬ್ರಾಹ್ಮಣ ತಾನೇ, ಹಾಗಾಗಿ ಬ್ರಹ್ಮಹತ್ಯಾ ದೋಷ, ಇದರ ಪರಿಮಾರ್ಜನೆ ಹೇಗೆ ಎಂದು ವಿಚಾರಿಸುತ್ತಿರುವಾಗ ಹಿರಿಯರು ಸೂಚಿಸಿದಂತಹ ಮಾತು ಅಶ್ವಮೇಧ ಯಾಗವನ್ನು ಕೈಗೊಳ್ಳು ಎಂಬುದಾಗಿ. ಹಾಗಾಗಿ ನಮ್ಮ ಅಣ್ಣನೀಗ ಯಾಗ ದೀಕ್ಷಾ ಬದ್ಧನಾಗಿದ್ದಾನೆ. ಮಾತ್ರವಲ್ಲ, ನನ್ನನ್ನೇ ಬೆಂಗಾವಲಿಗಾಗಿ ನೇಮಿಸಿದ್ದಾನೆ. ಹಾಗಾಗಿ ಪೂಜಿಸಿ ಬಿಟ್ಟಂತಹ ಅಶ್ವ ಎಲ್ಲೆಡೆ ತಿರುಗುತ್ತಾ ಇದೆ. ಈಗ ಹೋಗಿ ಸೇರದ್ದು ಜ್ಯೋತಿರ್ಮೇಧಪುರ. ಅಲ್ಲಿನ ಚಕ್ರವರ್ತಿಯಾದಂತಹ ವೀರಮಣಿ ಅದನ್ನು ಬಂಧಿಸಿದ್ದಾನಂತೆ. ಹಾಗಾದರೆ ನೇರವಾಗಿ ಯುದ್ಧಕ್ಕೆ ಹೋಗುವುದೇ ಖಂಡಿತವಾಗಿಯೂ ಸರಿಯಲ್ಲ. ಯಾಕೆ? ಆತ ಪರಮ ಶಿವಭಕ್ತನಿದ್ದಾನೆ, ಹರಭಕ್ತನಿದ್ದಾನೆ. ಹಾಗಾಗಿ ಮೊದಲು ಸಂಧಾನವನ್ನು ಮಾಡುವ ಪ್ರಯತ್ನವನ್ನು ನಾವು ಮಾಡಬೇಕು. ಅಲ್ಲ ಅಂತಾದರೆ ಯುದ್ಧ. ಹಾಗಾದರೆ ಸಂಧಾನಕ್ಕೆ ಹೋಗುವವರು ಯಾರು?
ಮಾಡುವಾಗ ನನ್ನ ತಲೆಗೆ ಹೊಳೆದಿದ್ದು ಇದ್ದಾನಲ್ಲ ಹನುಮಂತ. ಈ ಕಾರ್ಯ ಆತನಿಗೆ ಏನು ಹೊಸತಲ್ಲ. ಹಿಂದೆ ಒಮ್ಮೆ ಸಂಧಾನಕ್ಕಾಗಿ ಲಂಕೆಗೆ ಹೋಗಿದ್ದ ಈತ. ಹಾಗಾಗಿ ಈತನೇ ಈ ಕಾರ್ಯಕ್ಕೆ ಸೂಕ್ತ. ಹನುಮಂತನನ್ನ ಕರೆದು ಸಂಧಾನವನ್ನು ಅರ್ಹುತ್ತೇನಂತೆ. ಓ ಹನುಮಂತ, ಎಲ್ಲಿದ್ದೀಯಾ? ರಾಮ ರಾಮ ಜಯ ರಾಮ ರಾಮ ಶ್ರೀಂಗಾರ ರಾಮ ರಾಮ ಜಯ ರಾಮ ಜಯ ರಾಮ ಜಯ ಬರಬರುತ್ತಾ ನಡೆಯುವಂತಹ ಪ್ರಸಂಗದಲ್ಲಿ ನನ್ನ ಪ್ರವೇಶವೇ ಇಲ್ಲವೋ ಅಂತ ನಾನು ಭಾವಿಸಿದ್ದೆ. ಆದರೂ ಹನುಮ ಬರಬೇಕು ಎಂಬ ಹಾಗೆ ಖಂಡಿತ ಶತ್ರುಘ್ನ ದೇವರಿಂದ ಕರೆಯಾಯಿತು ಅಂತಾದರೆ ಏನೋ ವಿಶೇಷವಿರಬೇಕು. ಖಂಡಿತವಾಗಿಯೂ ಏನೋ ನಿನ್ನಿಂದ ಒಂದು ಕಾರ್ಯ ಆಗಬೇಕಾಗಿದೆ. ಮರುತನುತ ಬಾಚ ದುರವೀನಯೇ ಮರುತನುತ ಬಾಚ ದುರವೀನಯೇ ಎರಡು ಗಂಧಾನಕ್ಕೆ ನಭನುಡಂ ಸಂಭಾರಕ್ಕೆ ನಭನುಡನರು ತುರಗವನ್ ಬಿಟ್ಟು ಕಪ್ಪವತಿಯದಿರ ಅವನು ನಭನುಡನರು ತುರಗವನ್ ಬಿಟ್ಟು ಕಪ್ಪವತಿಯದಿರ ಅವನು ಕಾರಣ ಉಂಟು. ನಿನ್ನಿಂದ ಮಹತ್ ಕಾರ್ಯವೊಂದು ಆಗಬೇಕಾಗಿದೆ. ಏನು ಮಹತ್ ಕಾರ್ಯ? ಇಲ್ಲಿಯವರೆಗಿನ ವಿದ್ಯಮಾನಗಳನ್ನ ನೀನು ಕೇಳಿ ತಿಳಿದಿರಬಹುದು. ಪೂಜಿಸಿ ಬಿಟ್ಟಂತಹ ಅಶ್ವ ಜ್ಯೋತಿರ್ವೇದವನ್ನ ಸೇರಿದೆ. ಅಲ್ಲಿನ ಚಕ್ರವರ್ತಿ ವೀರಮಣಿ ಅದನ್ನ ಬಂಧಿಸಿದ್ದಾನಂತೆ. ನಿಜ. ಹಾಗಂತ ನೇರವಾಗಿ ಯುದ್ಧಕ್ಕೆ ಹೋಗುವುದೇ ಖಂಡಿತವಾಗಿಯೂ ಸರಿಯಲ್ಲ. ಯಾಕೆಂದರೆ ಶಿವಭಕ್ತನಿದ್ದಾನೆ ಆತ. ಹಾಗಾಗಿ ಮೊದಲು ಸಂಧಾನವನ್ನು ನಾವು ಮಾಡಬೇಕು. ರಾಮ ಏನು ಎಷ್ಟು ಎನ್ನುವುದನ್ನ ಸಂಧಾನಕಾರನಾಗಿ ಹೋಗಬೇಕು. ರಾಮನ ಇರಸರಿಕೆಯನ್ನು ಪೂರ್ಣವಾಗಿ ಧಿಕ್ಕರಿಸಿದರೆ ಅವನನ್ನು ಎಚ್ಚರಿಸಿದ ಹಾಗಾಗ್ತದೆ. ಖಂಡಿತ. ಯಾವಾಗಲೂ ಬುದ್ಧಿವಂತನಾದರೂ ಕೂಡ ಎದುರಿನಲ್ಲಿರುವವನ ಸಾಮರ್ಥ್ಯವನ್ನು ತಿಳಿಯದೆ ಈ ಒಂದು ಹಂತಕಾರಿ ಕಾರ್ಯಕ್ಕೆ ಮುಂದಾಗಿದ್ದಾನೆ ಎಂಬ ನಿಲುವಿಗೆ ತಾವು ಬಂದಿದ್ದೀರಿ ಅಂತ ಆದರೆ ಒಳ್ಳೆಯದು. ಸಂಧಾನಕ್ಕೆ ಯಾರಾದರೂ ಕಳಿಸೋಣ. ಯಾರನ್ನು ಕಳಿಸುವುದು? ಅದಕ್ಕೆ ನಿನ್ನನ್ನು ಕರೆದಿದ್ದು ನಾನು. ಅಂದ್ರೆ ಸಂಧಾನಕ್ಕಾಗಿ ನೀನು ಹೋಗಬೇಕು. ಯಾಕೆ? ನಿನಗೆ ಈ ಕಾರ್ಯ ಏನು ಹೊಸತಲ್ಲವಲ್ಲ. ಹಿಂದೆ ಸೀತಾಮಾತೆಯನ್ನ ರಾವಣನಿಂದ ಬಿಡಿಸಿ ತರುವುದಕ್ಕಾಗಿ ಲಂಕೆಗೆ ಸಂಧಾನಕ್ಕೆ ಎಂದು ಹೋದವ ನೀನಿದ್ದೀಯ. ಹಾಗಾಗಿ ಈ ಕಾರ್ಯಕ್ಕೆ ಹೋದಾಗ ಸಂಧಾನದ ಪ್ರಯತ್ನ ಅಲ್ಲವಾ? ಹಾಗಾಗಿ ಈಗ ನೀವು ಸಂಧಾನಕ್ಕೆ ಎಂದು ಹೋಗಬೇಕು. ಹಲೋ ಹಲೋ ಹಲೋ, ನನ್ನ ಆಂತರ್ಯದ ಸ್ವಾಮಿ ರಾಮ, ಆ ರಾಮನ ಅನುಜನಾಗಿ ರಾಮಾನುಜನಾಗಿ ಶತ್ರುಘ್ನ ದೇವ ಕೈಗೊಂಡಂತಹ ಕಾರ್ಯ ಇದಕ್ಕೆ ನಾನು ಸರಿಯಾಗಿ ಹೇಳಬೇಕು ಅಂತಾದರೆ ಅಸ್ತು ಅಸ್ತು ಅಸ್ತಿನ್ನೆನುದು ಮಾರುತಿ ಶತ್ರುವನಿಗ ವಿಮಂದಿಲಿ ಯವದ್ಯು ಪರಡು ಪ್ರತಿಪರ್ಣಿಗ ಕ್ಷಣದಲ್ಲಿ ಬಹಳ ಸಂತೋಷವಾಯಿತು. ಕಾರ್ಯ ವಿವೇಚನೆ ಇಲ್ಲದೆ ಯಾವಾತನು ಕಾರ್ಯವನ್ನು ಘಟಿಸುತ್ತಾನೋ ಅದು ಅಸಾಧ್ಯವಾಗಿ ಹೋಗುತ್ತದೆ. ಯಾವಾತನು ವಿವೇಚನಾಪೂರ್ವಕವಾಗಿ ಕಾರ್ಯಾನುಸಂಧಾನ ಮಾಡುತ್ತಾನೋ ಅದು ಅಸಾಧ್ಯವಾದರೂ ಸಾಧ್ಯವಾಗುತ್ತದೆ. ಹಾಗಾಗಿ ಯಾವುದು ಬೆರಳಿನಿಂದ ಸಾಧ್ಯವೋ ಅದಕ್ಕೆ ಬಾಣ ಅಗತ್ಯವಲ್ಲ. ಯಾವುದು ಉದರಿನಿಂದ ಭೇದ್ಯವೋ ಅದಕ್ಕೆ ಕೂರಸಿಯೋ ಕುಠಾರವೋ ಸಲ್ಲ. ಬುದ್ಧಿವಂತನಾದವನು ತನ್ನ ಕುಶಾಗ್ರಮತಿತ್ವವನ್ನು ಅವಗಾಹನೆಗೆ ತಂದುಕೊಂಡು ಮುಂದಿನ ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರ ಇರಸರಿಕೆಯನ್ನು ಅಳೆದು ತಿಳಿದು ಮುಂದಡಿಯಿಡಬೇಕು. ಹಾಗಾಗಿ ಶಿವಭಕ್ತನಲ್ಲಿ ರಾಮಭಕ್ತನು ಏಕಾಏಕಿ ಹೋರಾಟಕ್ಕಿಳಿದರೆ ಲೋಕ ಎಲ್ಲ ಕೈ ತಟ್ಟಿ ನಗುವಂತಹ ಸಂದರ್ಭ ಬರಬಹುದು. ಸತ್ಯವಾಗಿ ಯಾರು ವಿವೇಕಿಗಳು ಎಂದು ರಾಜ್ಯರು ತಲೆ ತಟ್ಟಿಕೊಳ್ಳ
ಕಾರ್ಯ ನನ್ನ ಆಂತರ್ಯದ ಧ್ವನಿಯನ್ನು ಅಸ್ತು ಅಸ್ತು ಎಂಬ ಹಾಗೆ ಧ್ವನಿಸುತ್ತಾ ಇದೆ. ಆದ್ದರಿಂದ ಸ್ವಾಮಿ ಕಾರ್ಯವನ್ನು ಸಾಧಿಸುವುದಕ್ಕೆ ಪ್ರಯತ್ನಿಸುತ್ತೇನೆ. ಹಾಗೆ ಒಳ್ಳೆಯದಾಗಲಿ, ಮಂಗಳವಾಗಲಿ. ಆಶ್ಚರ್ಯವಾಯಿತು. ಶಿವಭಕ್ತನು ಶಿವನನ್ನು ಆಂತರ್ಯದಲ್ಲಿ ಧರಿಸುವನು ಅಂತಾದರೆ ಜ್ಞಾನಾನುಸಂಧಾನಿ ಎನ್ನುವುದು ಅರ್ಥ. ಯಾವನಿಗೆ ನಿರ್ಮಲವಾದಂತಹ ಜ್ಞಾನ ಹೃದಯದಲ್ಲಿ ತುಂಬುತ್ತಿದೆಯೋ ಅಂಥವನು ಇಂತಹ ಅಕಾರ್ಯಕ್ಕೆ ಮನ ಮಾಡಲಾರ. ಶಿವಭಕ್ತರು ಹೀಗೋ, ಶಿವಭಕ್ತರಲ್ಲಿ ಶ್ರೇಷ್ಠರು ಹೀಗೋ ಎಂಬ ಹಾಗೆ ನಾವು ತರ್ಕಿಸುವ ಸಮಯ ಬಂದಿತು. ಹಿಂದೊಬ್ಬ ಶಿವಭಕ್ತ ದಶಕಂಠ ರಾವಣ, ಚತುರ್ವೇದವನ್ನು ಅಧ್ಯಯನ ಮಾಡಿದವನು, ಶಾಸ್ತ್ರಗಳನ್ನು ಪರಾಮರ್ಶಿಸುವಂತಹ ಶ್ರೋತ್ರಿಯ ಬ್ರಾಹ್ಮಣನು, ಮಾದರಿಯನ್ನು ಮಾಡುವ ರಾಕ್ಷಸ, ಬ್ರಹ್ಮ ರಾಕ್ಷಸನಂತೆ ವರ್ತಿಸುತ್ತಾ ರಾಮನ ಚದುರಿಯನ್ನ ಅಪಹರಿಸಿದ. ಇವನು ಶಿವಭಕ್ತ, ಭಕ್ತಾಗ್ರೇಸರ, ವೀರಮಣಿ, ಚಕ್ರವರ್ತಿ ಸಮಾನನು ಎಂಬ ಹಾಗೆ ಶೋಭಾಯಮಾನನಾದವನು ಎಂದು ಕೇಳಿ ತಿಳಿದೆ. ಇವನು ರಾಮನ ಕುದುರೆಯನ್ನು ಹಿಡಿದಿಟ್ಟುಕೊಂಡ. ಅಲ್ಲಿ ಚದುರೆ, ಇಲ್ಲಿ ಕುದುರೆ. ಹಾಗಿದ್ದರೆ ನಾನು ಧರಿಸಬೇಕಾದಂತಹ ಧ್ವನಿ, ಅವನನ್ನು ಬಡಿಯಬೇಕಾದಂತಹ ಬಡಿತ, ಅವನಿಂದ ಬರಬೇಕಾದಂತಹ ತುಡಿತ ಮತ್ತು ಮಿಡಿತ, ಇದೆಲ್ಲವೂ ಮೇಳೈಸುವ ಹಾಗೆ ನಾನು ವರ್ತಿಸಬೇಕು ಅಂತಾದರೆ ನಾನು ಸುಂದರನಾಗಿ, ಕಪಿಯಾಗಿ ಅಲ್ಲ, ಸುಂದರನಾಗಿ, ವಾನರನಾಗಿ ಸುಂದರನಾಗಿ ವರ್ತಿಸಬೇಕು. ಅದನ್ನೇ ಯೋಚಿಸುತ್ತಾ ಅದ್ದು ಸಾಡ್ತೇನೆ. ವೀರಮಣಿ ಆಸ್ಥಾನದಲ್ಲಿಯೇ ವೀರಮಣಿ ಆಸ್ಥಾನದಲ್ಲಿ ವಿಠಲ ಏರಿ ಕುಳಿತಿರೆ ಕೋಲದಲ್ಲಿ, ಏರಿ ಕುಳಿತಿರೆ ಕೋಲದಲ್ಲಿ. ಮಾರುತಿಯು ಕರೆದು ಮಾರುತಿಯು ಕರೆ ಕಾಣು ಬರೆಯಲು ಒಂದೈವ ಯಾರೆಂದು ಕರಗಾಗುತ್ತ ಆಸ್ಥಾನವಿದು, ಅಸ್ಥಾನವಲ್ಲದ ಸುಸ್ಥಾನವಿದು ಎನ್ನುವುದು ವೇದ್ಯವಾಯಿತು. ಆಗಂತಕನೊಬ್ಬನು ತಮ್ಮ ಆಸ್ಥಾನಕ್ಕೆ ಬಂದಿದ್ದಾನೆ ಅಂತಾದರೆ ಅವನನ್ನು ಮನ್ನಿಸಿ ಮಾನಿಸಿ ಉಚಿತವಾದದ್ದನ್ನು ನೀಡಬೇಕಾದದ್ದು ಕರ್ತವ್ಯ ಎನ್ನುವುದನ್ನು ಮರೆಯುತ್ತಾನೆ ಅಂತಾದರೆ ಇವನ ಪ್ರಸಂಗ ಅಧಿಕವಾಯಿತು ಎನ್ನುವುದನ್ನು ನಾನು ತೋರಿಸಬೇಕು. ನನ್ನನ್ನು ಏನು ತಿಳಿದರೆ ಇವರು ತರುತ್ತಲನು ಇವ ಎನ್ನುತ್ತಾಗ
ಮದಮುಖರು. ಶ್ರೀಗಳು ಮದಮುಖರು 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 ಶ್ರೀರಾಮ 14 ಜಗದ್ಗುರು ಶ್ರೀರಾಮ 14 ಜಗದ್ಗುರು ಅಧಿಕಾರಿ ಮದಮುಖರು ನೀವು ಬಂದ ಆಗಂತುಕರನ್ನು ವಂದಿಸದೆ ಮಾನಿಸದೆ ಮಾತಾಡಿಸದೆ ತಿರಸ್ಕಾರ ಬುದ್ಧಿಯಿಂದ ಹಿಂದೆ ಸರಿದು ಮದದಿಂದ ಮೂರ್ಖತೆಯಿಂದ ವ್ಯವಹರಿಸಿರಿ ಅಂತಾದರೆ ಅದಕ್ಕೆ ಸರಿಯಾದ ಶಾಸನವನ್ನು ಮಾಡುವುದಕ್ಕೆ ನಿಮ್ಮನ್ನು ಎತ್ತರಿಸುವುದಕ್ಕೆ ಬೇಕಾಗಿ ಹೀಗೆ ಎತ್ತರದಲ್ಲಿ ನನ್ನದೇ ಬಾಲಾಸನದಲ್ಲಿ ಮಂಡಿಸಿದ್ದೇನೆ. ಅಲ್ಲದಿದ್ದರೆ ನಿಮ್ಮ ಮೂರ್ಖತೆಗೆ ಹಿಡಿದ ಕನ್ನಡಿಯ ಉಪಾಧಿಯಲ್ಲಿ 14 ಜಗತ್ತಿನಲ್ಲಿ ಶ್ರೇಷ್ಠನೆನಿಸಿದಂತಹ ಸೂರ್ಯ ವಂಶಜ ರಾಮನನ್ನು ತಿಳಿಯದೆ ಅವನನ್ನು ತಿರಸ್ಕರಿಸಿ ಹೀಗೆ ಕದನ ಕಾರಣರಾಗುವಂತಹ ಮದ ಮೂರ್ಖರನ್ನು ವೀರಮಣಿಯು ವೀರಮಣಿಯು ಹೂಕರಿಯುತ್ತಲ ಕ್ಷಣ ಸಾರಲು ಮಕ್ಕಬರೆ ಸಾರಲು ಮಕ್ಕಬರೆ ಓಡಲು ಹೃದಯ ರಾಮನ ಬೆತ್ತರಿಗೆ ಓಡುವೆ ಕಲಿ ಇದ್ದಕ್ಕಿದ್ದ ಹಾಗೆ ಆ ಸ್ಥಳವನ್ನು ಪ್ರವೇಶಿಸಿ ನೀನು ಮಾಡಿದಂತಹ ಕೃತ್ಯಕ್ಕೆ ಪ್ರಶ್ನೆಯ ಎನ್ನುವ ರೀತಿಯಲ್ಲಿ ಉತ್ತರಿಸಿದಂತಹ ನಮ್ಮವರ ಮಾತಿಗೆ ಮೂರ್ಖತೆಯ ಪಟ್ಟವನ್ನು ಕಟ್ಟುವುದಕ್ಕೆ ಮುಂದಾಗಬಹುದಾದರೆ ಬರೇ ಮೂರ್ಖರಲ್ಲ ಮದಭರಿತ ಮೂರ್ಖರು ಅಂತ ಹೇಳಿ ಯಾವುದೇ ಆದರೂ ಕಟ್ಟುವುದಕ್ಕೆ ಮುಂದಾದಂತಹ ನೀನು ಮುಂದೆ ಅನ್ನುವಂತ ನೋಡಿದರೆ ಹೇಳಿದ್ದೇನು 14 ಜಗತ್ತಿನಲ್ಲಿ ಶ್ರೇಷ್ಠನಾದ ರಾಮನ ವಿರೋಧಿಗಳಾಗಿದ್ದೀರಿ. ನಾವು ಇವತ್ತಿಲ್ಲಿ ನಾವು ಯಾವ ಲೋಕದಲ್ಲಿದ್ದೇವೆ? ನಿನ್ನ ಸಭೆಯಲ್ಲಿ ರಾಮ ಕಲಿಯ ಕಲಿಯಲ್ಲ ಕಲಿಯವ ಕಾಲ ತಗಲವನ ಮೈಯದತೆ ಕಲಿಗವ ಕಲಿಗವ ಕಾಲ ತಗಲವನ
ಅಯ್ಯ ಭದ್ರಾಸನದಲ್ಲಿ ಆರೂಢನಾದ ಅಧಿರೂಢನಾದ ನಿನ್ನನ್ನು ಈ ಸಭೆಯ ರಾಯನೆಂದು ನಾನು ತಿಳಿದರೆ ತಪ್ಪಲ್ವಲ್ಲ. ವೀರಮಣಿ ಎಂದು ನಾ ಕೇಳಿಬಲ್ಲೆ, ಅವನೇ ನೀನು ಅಂತ ಹೇಳಿದ್ರೆ ಸುಳ್ಳಾಗುವುದಿಲ್ವಲ್ಲ. ಕೇಳುವಂತ ಕೆಲವೊಂದು ಸಾರಿ ಹಾಗೆ ವಿಚಿತ್ರವಾದಂತಹ ಅನುಭೂತಿಯನ್ನು ಪಡೆದವರು ನಾವಿದ್ದೇವೆ. ರಾವಣನು ಹೇಗಿದ್ದಾನೆ ಅಂತ ತಿಳಿಯುವಂತಹ ಸಂದರ್ಭದಲ್ಲಿ ರಾವಣನು ಹೇಗೇಗೋ ಆಗಿ ಬೇರೆ ಬೇರೆ ಕಡೆಯಲ್ಲಿ ಪ್ರಕಟನಾದ. ಹಾಗಾಗಿ ಶಿವಭಕ್ತರು ಹೇಗೆ ಅಂತ ನಮಗೆ ಸ್ಪಷ್ಟತೆ ಸಿಗಲಿಲ್ಲ. ಆದ್ದರಿಂದ ಯಾಕಂದ್ರೆ ರಾಮನು ಕಲಿಯ ಹೊನೆ ಕಲಿ ಅಲ್ಲ, ಕಲಿಗಮ ಕಾಲ ಅಂತ ಕಲಿಯೇರಿದವರು ಹಾಗೆಲ್ಲ ಇದ್ರೆ ಅಂಥವ ಏರಿದಂತಹ ಕಲಿಗಳಿಗೆ ಅಂತಕನೋ ಎನ್ನುವಂತೆ ತೋರುವವನು. ಸೌಮ್ಯರಾದರೆ ಅವರನ್ನು ಅವರಿಂದಲೂ ಶಿಷ್ಟನಾಗಿ ಪರಿಪಾಲನೆ ಮಾಡುವವರು. ಅಂತಹ ಪೂಜ್ಯತಾ ಪುಂಜ ಅಲ್ಲದೆ ಇದ್ರೆ ಮಾಡಿದಂತಹ ಅಸಾಧ್ಯವಾದಂತಹ ಸಾಧ್ಯಗಳನ್ನು ಕೇಳು. ನೀಳವಾದಂತಹ ಶತಯೋಜನ ವಿಸ್ತೀರ್ಣವಾದಂತಹ ಈ ಶವದಿಗೆ ಅಸಾಧ್ಯವೆಂಬಂತಹ ಕಾಲದಲ್ಲಿ ಸಾಧ್ಯವಾಗಿಸಿ ಸೇತುವೆಯನ್ನು ನಿರ್ಮಾಣ ಮಾಡಿ ಆ ಸೇತುವೆಯನ್ನು ಆಶ್ರಯವಾಗಿ ಸಾಗಿ ಲೋಕಕಂಟಕರಾದಂತಹ 14 ಲೋಕಗಳನ್ನು ಚವಗೇಡಿಸಿದ ರಾವಣನನ್ನು, ಅತಿಬಲಾಢ್ಯನಾದಂತಹ ಕುಂಭಕರ್ಣನನ್ನು ಸಮೂಲವಾಗಿ ನಾಶ ಮಾಡಿ ಪ್ರಪಂಚದ ಸುಭಿಕ್ಷಕ್ಕೆ ಒಳಿತಿಗೆ ಕಾರಣರಾದವರು. ಕಾಲ ಅಂತ ಯಾವುದು ಕಾಲ, ಯಾವುದು ಜಗತ್ತನ್ನು ನಿಯಂತ್ರಿಸುತ್ತದೋ ಅಂದು 1 ಲಕ್ಷದಲ್ಲಿ ಕಾಲ. ಅಂತಹ ಪ್ರಕೃತಿಯಾಗಿರುವಂತಹ ಶರಧಿ ರಾಜ ಮಾರ್ಗವನ್ನು ಬಿಡದೆ, ರಾಮನ ಪ್ರಾರ್ಥನೆಯನ್ನು ಮನ್ನಣೆ ಕೊಡದೆ ತಿರಸ್ಕರಿಸಿದಂತಹ ಸಂದರ್ಭದಲ್ಲಿ 3 ದಿನ ಪ್ರಾಯೋಪವೇಶವನ್ನು ಮಾಡಿಯೂ ಅದು ತಿರಸ್ಕೃತವಾದಂತಹ ವೇಳೆಯಲ್ಲಿ ತನ್ನದಾದಂತಹ ಕೋದಂಡವನ್ನು ಎತ್ತಿ ಧನುಷ್ಟಂಕಾರಗೊಳಿಸಿ ಶರಸಂಧಾನ ಮಾಡಿದ ಕ್ಷಣಕ್ಕೆ ಪ್ರಕೃತಿಯ ನದಿಗಳೆಲ್ಲವನ್ನು ತನ್ನ ಉದರದಲ್ಲಿ ಇರಿಸಿಕೊಳ್ಳುವಂತಹ ಶರಧಿರಾಜ ತ್ರಾಹಿ 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 ಎಂಬ ಹಾಗೆ ಶರಣಾಗತನಾಗಿ ಮುಂದೆ ಬಂದ. ಅವನನ್ನು ಉದ್ಧರಿಸಿದಂತಹ ರಾಮ ಕೇವಲ ಶತ್ರುಗಳನ್ನು ಗಮನಿಸುವಂತಹ ವ್ಯಕ್ತಿತ್ವಕ್ಕೆ ಶ್ರೇಷ್ಠವಾದ ವ್ಯಕ್ತಿತ್ವ ಅಂತ ಹೇಳುವುದಿಲ್ಲ. ರಾಮ ಅಂದರೆ ಶ್ರೇಷ್ಠವಾದದ್ದು. ರಾಮ ಎನ್ನುವ ಅಕ್ಷರದ ಮಿಡಿತವನ್ನು ನೋಡು. ರಾ ಎಂದು ಹೇಳುವಾಗ ಆಂತರ್ಯದ ಅಂತರಾಳದಿಂದ ನಾಭಿಯಿಂದ ಆರಂಭವಾಗುವಂತಹ ಅಕ್ಷರ ಬಾಯನ್ನು ತೆರೆಗೊಳಿಸಿ 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 ಎಲ್ಲ ವಿಧವಾದಂತಹ ಕಲ್ಮಶವನ್ನು ದೂರ ಮಾಡುತ್ತದೆ. ಮತ್ತೆ ಬಾರದಂತೆ ಮಾ ಎನ್ನುವ ಅಕ್ಷರ ತುಟಿಗಳನ್ನು ಐಕ್ಯಗೊಳಿಸಿ ಅದು ಮುಕ್ತ ಮತ್ತೆ ಪಾಪವು ಬರದ ಹಾಗೆ ಪಾಪರಾಹಿತ್ಯವನ್ನುಂಟು ಮಾಡುತ್ತದೆ. ಈಗ ಹೇಳು ರಾಮ ಕಲಿಯ, ರಾಮನಿಂದ ನೀ ಕಲಿಯ. ಈಗ ರಾಮ ಅಷ್ಟು ಎತ್ತರದ ಅಂತ ಹೇಳುವುದಕ್ಕೆ ಹೊರಟಿದ್ದೀವಿ. ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಏನು ಗೊತ್ತಿಲ್ಲ ಅಂತ ಮಾಡಿದ್ದೆ. ಏನು Thank you.
ಅರಿದಿಯೇ ಕಳವೈರಿಯ ಅರಿದಿಯೇ ಕಳವೈರಿಯ ಅರಿದಿಯೇ ಕಳವೈದಿರುದಿಯ ಜೊತೆಯನ್ನು ಕೊನೆಗುಣ ನಾಚಿಕೆಯೋ ಅರಿದಿಯೇ ಅರಿದಿಯೇ ಕಳವೈದಿರುದಿಯ ಜೊತೆಯನ್ನು ಅರಿದಿಯ ಕಳವೈದಿರುದಿಯ ಜೊತೆಯನ್ನು ಕರೆದುರೆ ನಾಲಿಗೆಯು ಕವಿಯ ಕರೆದುರೆ ನಾಲಿಗೆಯು ಕರೆತಂದವ ಇನ್ನೇತಕ್ಕೆ ಹೊಗಳುವೆ ಕರೆತಂದ ಸತಿಯಲು ಕರೆತಂದವನೇ ಏತಕ್ಕೆ ಹೊಗಳುವೆ ಕರೆತಂದವ ಇನ್ನೇತಕ್ಕೆ ಹೊಗಳುವೆ ಯಾಕೆ ತಲೆಯಳು ಅಪಹಾಸ್ಯ ತಲೆಯಳು ಅಪಹಾಸ್ಯ ತಲೆಯಳು ಅಪಹಾಸ್ಯ ತಲೆಯಳು ಅಪಹಾಸ್ಯ ನಿನಗೆ ಆಗಾಗ ಹೀಗಾಗ್ತದೋ ಯಾವಾಗಲೂ ಹೀಗೆ ಆಗುದು ಏನ್ ಮಾಡೋಣ ನಿನ್ನಂತವ್ರು ಬಂದ್ರೆ ಹೀಗೆ ಆಗುದು ಮತ್ತೇನ ಒಳ್ಳೇದಾಯ್ತು. ಯಾಕೆ ಹೇಳು ನರರು ಬಂದ್ರೆ ಹೀಗಾಗುವುದಿಲ್ಲ ಎನ್ನುವುದೇ ಸಂಭ್ರಮ. ಸಹಜ ಹ. ನಿನ್ನದು ಅಸಹಜ ಹೌದಾ? ಪ್ರಾರಂಭದಲ್ಲಿ ಬಹಳ ಆಕ್ಷೇಪ ಮಾಡ್ತೀನಿ ನೀನು ನನ್ನ ಮೇಲೆ ಹ. ನಾನು ಆಕ್ಷೇಪಕ್ಕೆ ಹೊರಟ್ರೆ ದೊಡ್ಡ ಸಾರೆ ನಿಂತಿತ್ತು ಅದು ಮುಖ್ಯ ಅವಕಾಶ ಅಲ್ಲ. ಸಿಕ್ಕಿದ್ರೆ ಮತ್ತು ಉಂಟು. ಅದು ಮುಖ್ಯ ಅಲ್ಲ ನನಗೆ ಹ. ಏನು ನಿನ್ನ ಯೋಗ ಒಳ್ಳೇದುಂಟು ಏನು? ಶಿವನ ಭಕ್ತರಾದ ನಾವು ಎಲ್ಲವರನ್ನು ಪ್ರೀತಿಸ್ತೇವೆ ಹ, ಹ, ಹ. ಆಸ್ಥಾನ ತಲುಪಿದ್ವಿ ಆಸನ ಕೊಡದೇ ಇದ್ರು ಪ್ರೀತಿ ಬಿಡುವುದಿಲ್ಲ. ಛೇ! ಮಾತಾಡಿಸದಿದ್ರು ಪ್ರೀತಿ ನಿಮ್ಮಲ್ಲಿ ಇರ್ತದೆ. ಕಪಿಯೇ ಹ. ವಸ್ತುವನ್ನು ಕೊಟ್ಟದ್ರಿಂದ ಪ್ರೀತಿ ಇದೆ ಅಂತ ಭಾವಿಸುವುದೇ ತಪ್ಪು ಹ, ಹ, ಹ. ಪ್ರೀತಿಗಾಗಿ ಮಾತ್ರ ವಸ್ತು ಕೊಡುವುದು ವಸ್ತು ಕೊಡುವುದು ಮುಖ್ಯ ಅಲ್ಲ, ಅಲ್ಲ ಆಸನ ಕೊಡುವುದು. ಹೌದಪ್ಪ ಶಾಸ್ತ್ರ ಒಂದು ಹೇಳ್ತದೆ. ಏನ್ ಹೇಳ್ತದೆ ನೀ ಕೇಳ್ತೀಯಾ? ಹೇಳ್ತೀಯಾ ಹೇಳಲಿಕ್ಕಾಗಿ ಬಂದವರು. ಕೇಳೋಣ ಆ, ನಿನ್ನ ಸ್ಥಾನದಲ್ಲಿ ನೀ ಕೇಳುವ ಹಾಗಾಗ್ತದೆ ಅಂತ ಆದ್ರೆ ಒಂದು ಹೇಳ್ಬಿಡ್ತಾನೆ ಏನು? ಆಸ್ಥಾನ ಇದು ಹ. ಇಲ್ಲಿ ಎಲ್ಲವರಿಗೂ ಮುಕ್ತವಾದ ಅವಕಾಶ ಯಾವಾಗ ಅರಸನ್ನು ಮನಸ್ಸು ಮಾಡಿದರೆ ಮಾತ್ರ ಅದೇ ತೊಂದರೆ ಆಗುತ್ತೆ. ಪ್ರಜೆಗಳಿಗಾಗಿ ಅರಸನು, ಅರಸನಿಗಾಗಿ ಪ್ರಜೆಗಳು. ಪ್ರಜೆಗಳಿಗಾಗಿ ಅರಸನಾದರು ಅರಸನದ್ದಾದಂತಹ ವ್ಯಾಪ್ತಿ ಹೊಂದಿದೆ ನಿನಗೂ ಗೊತ್ತುಂಟಲ್ಲ ಹ? ಹಾಗಾಗಿ ಈ ವ್ಯಾಪ್ತಿಯ ನಡುವೆ ನಾನು ಸರಿದು ಬಂದದ್ದು. ಕೇಳೋಣ ಹ. ನಾವು ಇದುವರೆಗೆ ನಮ್ಮ ಆಸ್ಥಾನದಲ್ಲಿ ಶಿವಪುರಾಣವನ್ನು ಶಿವಕವಚವನ್ನು ರುದ್ರವನ್ನು ಚಮೆಯನ್ನು ಅವನ ಕುರಿತಾದಂತಹ ಮಹಿಮೆಯನ್ನು ಬಹಳ ಕೇಳಿದ್ದೇವೆ. ನೋಡುವ. ಅಪರೂಪಕ್ಕೊಂದು ನೀನು ರಾಮಕಥೆ ಹೇಳ್ತಿ ಅಂತ ಹೇಳ್ತೀಯಲ್ಲ ಹೇಳು ನೋಡು ರಾಮಕಥೆ ಹೇಳು ಅಲ್ಲ. ಶಾಸ್ತ್ರ ಇದು ಜನಜನಿತವಾದಂತಹ ಜನಹಿತವಾದಂತಹ ಕಥೆ. ಅಲ್ಲ ಯಾವುದು ಶಾಸ್ತ್ರ ಹೇಳುವುದು ಹೊರಟಲ್ಲ ಏನು ಶಾಸ್ತ್ರ ಯಾವುದು ಶಾಸ್ತ್ರ ಅಂತ ಕೇಳಿದ್ರೆ ಅತಿಥಿಯ ಅಭ್ಯಾಗತನು ಆಗಂತಕನು ಬಂದರೆ ಅವನು ವೈರಿಯಾದರೂ ಸರಿ ಅವನಿಗೆ ಉಚಿತ ವಚನದಿಂದ ಆಸನವೇ ಇಲ್ಲದೆ ಇದ್ದರೆ, ಹಾಲಿಲ್ಲದಿದ್ದರೆ ಹಾಲಿನ ಹಾಗೆ ಮೃದುವಾದ ಮಾತು, ಸಿಹಿಯಾಗುವ ಮಧುರವಾಗುವ ಬೆಲ್ಲ ಇಲ್ಲದೆ ಇದ್ದರೆ ಬೆಲ್ಲದ ಹಾಗಿರುವ ಮಾತು, ಆ ಮಾತುಗಳಿಂದ ಯಾವನು ಮನ್ನಿಸುತ್ತಾನೋ ಅವನು ಶ್ರೋತ್ರಿಯನು, ಶಾಸ್ತ್ರೀಯನು. ಅಂದ ಮೇಲೆ ಯಾವುದೋ ವ್ಯಕ್ತಿ ಇಲ್ಲಿಗೆ ಬಂದದ್ದಿದ್ದರೆ ನಾವು ಅದನ್ನು ನಿರ್ವಹಿಸದೇ ಇದ್ದರೆ ನೀನು ನಾವು ಶಾಸ್ತ್ರ ತಪ್ಪಿದವರು ಅಂತ ಹೇಳುವುದು ಸರಿ. ಈಗ ಬಂದವ ಅವನು ಅವಳು ಅಂತಲ್ಲ, ಬಂದದ್ದು ಅದು ಅಂತ ಇದೆ. ಹಾಗಾಗಿ ಇದೆಲ್ಲ ನಡೆದದ್ದು ಬಿಟ್ಟರೆ ಅವನು ಅವಳು ಎನ್ನುವ ನಿರ್ದಿಷ್ಟತೆ ಇದ್ರೆ ಇದು ಯಾವ ಶಾಸ್ತ್ರದ ಆಗುವುದಿಲ್ಲ. ಇವನಿಗೆ ಅದೇ ಗೊಂದಲ ಆಗ್ತದೆ ಅಂತಾದ್ರೆ ಯಾವುದು ನನ್ನ ಹಾಗೆ ಅದು ಇವು ಸಂಬೋಧನೆಗೊಳಗಾಗುವಂತಹ ಪಶು ಸಮೂಹ ಎಲ್ಲಾದ್ರೂ ಮುಂದೆ ಬಂದರೆ ಮನುಷ್ಯರ ಹಾಗೆ ಮಾತಾಡುವುದುಂಟ? ಛೇ ಮನುಷ್ಯರ ಹಾಗೆ ವ್ಯವಹರಿಸಿ ಎತ್ತರದಲ್ಲಿ ಮಂಡಿಸುವುದುಂಟ? ನೋಡು ಬಂದ ತಕ್ಷಣ ಕಾಣುವುದು ಅದರ ಅರ್ಥ. ಆಮೇಲೆ ಗೊತ್ತಾಗುತ್ತದೆ ಅದರ ವ್ಯವಹಾರ ಏನು ಅಂತ. ಒಂದಲ್ಲ, ಎರಡಲ್ಲ, 3 ಸಾರಿ. ಅದ್ಯಾರು ನಿನ್ನ ಬಲ ಎಡದಲ್ಲಿ ಕುಳಿತವರು? ಅದು ನಿನಗೆ ಯಾಕೆ ಏನಾಯ್ತು ಅಂತ? ನಿನ್ನ ಸಂತಾನ ಅಂತ ನನಗೆ ಅರ್ಥವಾಗುತ್ತದೆ. ಹೌದಾ ಅಲ್ವಾ ಗೊತ್ತಿಲ್ಲ, ಸ್ಪಷ್ಟತೆ ನೀನು ಹೇಳಬೇಕು. ಹಾಗಿದ್ದವರು ಎದ್ದು ಒಮ್ಮೆಲೆ ಬಂದವನನ್ನು ಏನು ಅಂತ ತಿಳಿಯದವರು ಮದಮೂರ್ಖನು ಅಂತ ಹೇಳ್ತಾರೆ ಅಂತ ಆದ್ರೆ ಅದು ಅವರ ಸಂಸ್ಕಾರಕ್ಕೆ ಹಿಡಿದ ಕನ್ನಡಿ ಅಲ್ವಾ? ಒಂದೇ ಹೇಳ್ಬಿಡ್ತೆ, ಏನು ಈ ಸಂಸ್ಕಾರ ಏನು ನಿನ್ನ ವ್ಯಾಖ್ಯಾನ ಎಲ್ಲವರಿಗೂ ಒಂದೇ ರೀತಿಯ. ಮಂಗಗಳಿಗೆ ಇಷ್ಟು ಸಂಸ್ಕಾರ ಇರುತ್ತಾ ಮಾನವರಿಗೆ ಆಗಿಲ್ಲ. ವಯಸ್ಸಿನ ಮಿತಿ ಅಂತ ಇಲ್ವ?
ಹಿರಿಯರಾದವರು ನಡೆದುಕೊಂಡಾಗ ಚಿಕ್ಕ ಮಕ್ಕಳು ನಡೆದುಕೊಳ್ಳಬೇಕು ಎನ್ನುವುದೇ ತಪ್ಪು ಸಂಸ್ಕಾರ. ನೀ ಕೊನೆಯ ವರ್ಣವದಲ್ಲ ಅಂತ ನಾ ಭಾವಿಸ್ತೇನೆ. ಆಲೋಚನೆ ಮಾಡಿ. ನೀ ಕೊನೆಯ ವರ್ಣವದವನೇ ಆದರೆ ನಿನಗೆ ವಯೋಮಾನದಿಂದ ಜ್ಯೇಷ್ಠ. ನಿನಗೆ ಒಂದೇ ಹೇಳ್ತೇನೆ, ಈಗ ವಯೋಮಾನ ಅಂತ ಹೇಳಿದ ತಕ್ಷಣ ನೀನು ಹುಟ್ಟಿದ ಎಷ್ಟು ವರ್ಷ ಆಯ್ತು ಅನ್ನೋದು ಒಂದೇ ಅಲ್ಲ. ನಿನಗೆ ಲೆಕ್ಕ ಸಿಗುವುದಿಲ್ಲ. ಅನುಭವ ಅಗತ್ಯ ಉಂಟು ಅನುಭವಬೇಕು. ಆ ಅನುಭವದ ನನ್ನ ಕುರಿತಾಗಿ ನಿನಗೆ ಅನುಭವದ ಶೂನ್ಯತೆ. ಯಾರು ಹೇಳಿದ್ರು? ಅಲ್ಲ ಅಲ್ಲದೆ ಇದು ನೀನು ಮಾತಾಡಿಸ್ತಿದ್ಯಲ್ಲ. ಹೌದು, ನಿನಗೆ ನಿನ್ನ ಕುರಿತಾಗಿ ಅನುಭವ ಉಂಟು. ನನ್ನ ಕುರಿತಾಗಿ ಅನುಭವ ಇದೆಯೋ ಇಲ್ಲವೋ? ಅಲ್ಲ, ನಾನು ಯಾವ ನನ್ನ ಅನುಭವದ ಕುರಿತಾಗಿ ಮಾತನಾಡುವ ನೀನು ನಿನ್ನ ಅನುಭವದ ಕುರಿತಾಗಿ ಇಟ್ಕೊಳ್ಬೇಕು. ಈಗ ರಾಜನಾದವನಿಗೆ ಒಂದು ಅನುಭವವೇ ಇದೆಯಾ? ಯಾರು ಹೇಳಿದ್ರು ಇಲ್ಲ? ಬಂದವನನ್ನು ಮಾನಿಸುವಂತಹ ಹೊಣೆಗಾರಿಕೆ ರಾಜಕೀಯ ನೆಲೆಯಲ್ಲಿ ಮಂತ್ರಿಗೆ ಇರ್ತದೆ. ಅಂತಹ ಮಂತ್ರಿ ಇದ್ದಾನೋ ಇಲ್ವೋ ನನಗೆ ಅರ್ಥ ಆಗಲಿಲ್ಲ. ನಾನು ಬರುವ ಹೊತ್ತಿಗೆ ಹಲವು ಆಸನಗಳು ಬರಿದಾದವು. ಯಾಕೆ? ನಾನು ಬರುವಂತಹ ವ್ಯಗ್ರತೆಯೋ ಧಾವಂತವೋ ಅವರಿಗೆ ಭೀತಿಗೆ ಕಾರಣ ಆಯ್ತು. ಹಾಗಾಗಿ ಇರಬಹುದು. ಬಿಟ್ಟು ಹೋದ ಆಸನದಲ್ಲಿ ಮಂಡಿಸುವ ಜನನ ಅಲ್ಲ, ನನಗಾಗಿರುವ ಆಸನದಲ್ಲಿ ನಾನು ಮಂಡಿಸುವಾಗ ಯೋಚನೆ ಮಾಡುವುದು. ಇದು ನನಗೆ ಕೊಟ್ಟ ಆಸನವೋ ನನ್ನ ದೇವನಿಗೆ ಕೊಟ್ಟ ಆಸನವೋ ಎಂಬ ಹಾಗೆ ಇರುವಾಗ ಮಂತ್ರಿ ಅಲ್ಲದೆ ಮತದಿಂದ ಕುಡಿದ ಮೂರ್ಖರು ನನ್ನೊಂದಿಗೆ ವ್ಯವಹರಿಸುತ್ತಿರುವಾಗಲೂ ನೀನು ಎಚ್ಚರ ತಪ್ಪಿ ಕುಳಿತ ಹಾಗೆ ಕುಳಿತವನು ಅವರನ್ನು ನಾನು ಎಳೆಯಕ್ಕೆ ದಿಟ್ಟಿಸುತ್ತ ಗರ್ಜಿಸಿ ಮತ ಮೂರ್ಖರು ಅಂತ ಹೇಳುವಾಗ ಆಗ ಎಂಥದ್ದು ಒಂದು ಅಲ್ಲಿವರೆಗೆ ಕೆಲಸ ಮಾಡಿದ್ದೆ. ಇಷ್ಟೆಲ್ಲ ಮಾತಾಡುವ ನಿನಗೆ ಪ್ರಾಥಮಿಕ ಏನು ಅಂತ ಗೊತ್ತಿಲ್ಲ. ಏನು ಪ್ರಾಥಮಿಕ? ನೀನು ಬಂದದ್ದೇ ಯಾಕೆ? ನಾನು ಬಂದದ್ದು ಕಾರ್ಯ. ಅಲ್ಲೋ, ನೀ ಕೇಳಿದ ನೀನು ಆಸ್ಥಾನ ಒಂದಕ್ಕೆ ಕಾರ್ಯನಿಮಿತ್ತವಾಗಿ ಬರಬಹುದು. ಹೇಗೆ ಬರಬೇಕು ಅಂತ ಗೊತ್ತಿಲ್ಲ. ಹೇಗೆ ಬರಬೇಕು? ಹೇಳಿ ಕಳಿಸಬೇಕು, ಇಂಥವರು ಬಂದಿದ್ದಾರೆ ಇಂತಹ ಕಾರ್ಯದಲ್ಲಿ. ಇಲ್ಲಿ ತೊಡಗುದು. ನಾನು ಹೇಳಿ ಕಳಿಸುವ ಹೊತ್ತಿಗೆ ಆ ಹೇಳಿದ್ದನ್ನು ಕೇಳುವ ಜನ ಅಲ್ಲಿಂದ ಓಡಿ ಹೋಗಿದ್ದಾರೆ. ಕಾರಣ ನೀನೇ. ಹಾಗೆ ಯಾಕೆ ಹೇಳು? ಮನುಷ್ಯರಲ್ಲ ನೀನು. ಬಹಳ ಅಪಾಯದಲ್ಲಿದ್ದೀವಿ. ಯಾಕೆ? ಅಲ್ಲದೆ ಇದ್ರೆ ನಿನ್ನನ್ನು ರಕ್ಷಿಸಬೇಕಾದಂತಹ ದ್ವಾರಸ್ಥರು ನನ್ನಂಥವನನ್ನು ಕಂಡು ಭಯಗ್ರಸ್ತರಾಗಿ ಓಡಿ ಹೋಗ್ತಾರೆ ಅಂತಾದ್ರೆ ಯಾವ ಸಹಿತನೆಯೂ ಇಲ್ಲದೆ ನಿನ್ನ ಕುತ್ತಿಗೆಗೆ ಬರ್ತದೆ. ಹಾಗಲ್ಲ, ಇನ್ನೊಂದು ಅದರ ಮುಖವನ್ನು ಆಲೋಚನೆ ಮಾಡು. ಬರುವವ ನೀನು ಹೇಗೆ ಬರ್ತಾ ಇದ್ದೀಯ? ನಾನು ಹೇಗಾದ್ರೂ ಬರಲಿ, ಹೇಗಾದ್ರೂ ತಡೆಯದೆ ಹೇಗಾದ್ರೂ ಬರಲಿ ಅಂತಲ್ಲ. ನೀನು ಕಾರ್ಯನಿಮಿತ್ತವಾಗಿ ಬರುವವನಿಗೆ ಲಕ್ಷಣ ಇರುವ ಹೇಗೆ ಬರ್ಬೇಕು? ಯಾಕಾಗಿ ಬರುವುದು? ನಿಮ್ಮ ಮನುಷ್ಯ ವರ್ಗದಲ್ಲಿ ಹೇಗೆ ಬರುವುದು? ಒಂದು ವಿನೀತ ಭಾವ ಬೇಕು, ಒಂದು ಸಂಪನ್ನತೆ ಬೇಕು, ಒಂದು ಸಂಭಾವಿತತನ ಬೇಕು. ಸಹಜವಾಗಿಯೇ ಬರ್ತಾರೆ ಸಂಧಾನಕ್ಕೆ ಅಂತ. ಬರುವವರು ಏನ್ ಮಾಡ್ತಾರೆ? ಭಾರತದಲ್ಲಿ ಹೇಳಿ ಕಳಿಸ್ತಾರೆ, ಇಂಥವರು ಇಂಥ ಕಾರ್ಯದ ನಿಮಿತ್ತ ಹೊಂದಿದ್ದಾರೆ. ನಾನು ತೊಡಕನ್ನು ಹೇಳಿದ್ದೆ. ನಾ ಹೇಳುವಾಗ ಜನ ಅಲ್ಲಿರ್ಲಿಲ್ಲ, ಓಡಿ ಹೋದ. ನೀನು ತೊಡಗಿ ಹೇಳ್ತಿ, ಅದನ್ನೇ ಹೇಳಿದ್ದು ನಾನು ನಿನ್ನ ರೂಪದ ಕುರಿತು. ಬರುವಾಗ ನೀನು ಬರುವ ಹಾಗೆ ಬಂದದಿದ್ರೆ ಯಾರು ಓಡಿ ಹೋಗುವುದು? ಈಗ ನಿನಗೆ ಬೇಕಾದ ರೂಪದಲ್ಲಿ ನಾ ಬರ್ಲಿಕ್ಕೆ ಅದಲ್ಲ, ನನಗೆ ಬೇಕಾದಾಗ ನೀನು ಬರುವುದು ಬೇಡ. ನೀನು ಕಾರ್ಯನಿಮಿತ್ತವಾಗಿ ಬಂದವಂತ ಹೇಳ್ಕೊಂಡಿಲ್ಲ. ಒಂದು ಕಾರ್ಯಕ್ಕೆ ಹೋಗುವಾಗ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತದೆ. ನಾನು ಬರುವುದೇ ಅಂದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಯಾವುದು ತಪ್ಪಲ್ಲ. ಈಗ ಇಲ್ಲಿಯವರೆಗಿನ ಕ್ರಿಯೆ ಪ್ರತಿಕ್ರಿಯೆ ಎಲ್ಲವನ್ನು ಬಿಡೋಣ. ಯಾವ್ದು ಇಟ್ಕೊಳ್ಳುವುದು? ಈಗ ನೀ ಹಿಡಿಯಬೇಕಾದದ್ದು ಯಾವ್ದು? ಹುಂಕರಿಸುತ್ತ ಎದೆಯಲ್ಲ ಕಲಿಗವ ಕಾಲಾಂತಕನು ಎನ್ನುವುದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಕಾಲಾಂತಕ ಅಲ್ಲ, ಕಾಲನಿಗೂ ಕಾಲನಿದ್ದಾನೆ, ರಾಮನ ಕುರಿತಾಗಿ ಕ್ಷಮಿಸುವಂತವನಿದ್ದಾನೆ. ಅವನ ಕುರಿತಾಗಿ ನಾನು ಹೇಳುವುದು ಕೊಟ್ಟದ್ದು ನಮ್ಗೆ ಗೊತ್ತಿಲ್ಲ ಅಂತ ನೀನು ತಿಳಿದುಕೊಳ್ಳುವುದು ಬೇಡ. ತಿಳಿದದ್ದೇನು ಕೇಳುವ? ತಿಳಿದದ್ದನ್ನೇ ಹೇಳು. ಯೋಚನೆ ಮಾಡಿ. ಲೋಕದಲ್ಲಿ ಸಾಮಾನ್ಯನು ಒಬ್ಬ ಹೆಂಡತಿ ಮನೆಯಲ್ಲಿ ಗಂಡನ ಮಾತನ್ನ ಕೇಳದೆ ಏನೇ ಒಂದು ತಿರುಗಾಟಕ್ಕೆ ಹೋದ್ರು ಮನೆಯಲ್ಲಿ ಗಂಡ ಅದನ್ನು ಮಾಡ್ತಾನೆ. ಏನ್ ಮಾಡ್ತಾನೆ? ಶಿಕ್ಷಿಸ್ತಾನೆ. ಯಾಕೆ? ರಾಮ ನೀನು ಆಡ್ತೀಯಲ್ಲ ಶಾಸ್ತ್ರ ಸಂಸ್ಕಾರ ಅಂತಹ ಒಂದು ಸಂದರ್ಭ ಇರುವಾಗ ಈಗ ನಿನ್ನ ರಾಮನ ಮಾಡ್ತೀಯ ಕೊತ್ತುಕೊಂಡು ಹೋದವ ಯಾರು? ಲೋಕದಲ್ಲಿಯೇ ಕಳ ಅಂತ ಪ್ರಖ್ಯಾತಿಯನ್ನು ಹೊಂದಿದೆ. ಅಂತವನು ಕತ್ತುಕೊಂಡು ಹೋದಂತಹ ಅಲ್ಲಿಗೆ ಹೋಗಿ ಅವಳೆಲ್ಲ ಕೊಂದ. ಒಳ್ಳೆ ಆಕ್ಷೇಪ. ಆದರೆ ಪುನಃ ಅವಳನ್ನು ತಂದಿರಿಸಿಕೊಳ್ಳಬಲ್ಲ. ಅದು ನಾಚಿಕೆಗೇಡಿನ ಕೆಲಸ. ಮರ್ಯಾದೆ ಬಿಟ್ಟವರ ಕೆಲಸ ಮಾಡಿದ ನಿನ್ನ ರಾಮ ದೊಡ್ಡವನ. ಯೋಚನೆ ನಾಚಿಕೆಗೇಡಾಗುವುದು ಹೇಗೆ? ಹೆಂಡತಿಯೊಬ್ಬಳು ಮನೆಯಲ್ಲಿ ಗಂಡನ ಮಾತನ್ನ ಕೇಳದೆ ಅನ್ಯರ ಮನೆಯನ್ನ ಸೇರಿದರೆ ಗಂಡನಾದವನು ಅವಳ ಕುರಿತಾಗಿ ಆಲೋಚಿಸುವುದು ಹೇಗೆ ಅಂತ ನಿನಗೆ ಗೊತ್ತಿದೆಯಲ್ಲೂ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿದೆಯಲ್ಲೂ ನನಗೆ ಗೊತ್ತಿಲ್ಲ. ನಮಗೂ ಗೊತ್ತುಂಟು ಹೇಗೆ. ಆದರೆ ಆ ನಿಯಮವನ್ನು ಮೀರಿ ನಿನ್ನ ಒಡೆಯ ಅಂತ ಹೇಳುವ ರಾಮ
ಹೆಂಡತಿಯನ್ನ ಆ ರಕ್ಕಸ ಕದ್ದುಕೊಂಡು ಹೋಗಿಟ್ಟು ಎಷ್ಟೋ ಕಾಲದ ನಂತರದಲ್ಲಿ ಪುನಃ ಅವನನ್ನು ಕೊಂದು ಕೈಗೆ ಸೇರಿಸಿಕೊಂಡನಲ್ಲ, ಇದು ನಾಚಿಕೆಗೇಡಿನ ವ್ಯವಹಾರ ಅಂತ ಹೇಳೋದು. ಒಂದು ಕ್ಷಣ ತಾಳು. ಏನು ನೀ ಕೇಳು ತಿಳಿದ ಸಾಹಿತ್ಯ ಅಲ್ವಾ? ಕೇಳಿದ್ದೆ ನಾವು. ಖಂಡಿತ ಅಲ್ಲ. ಛೇ ನಾವು ಈಗ ತೆಗಿತೀವಿ. ಹಾಗಾಗಿ ಈ ತಿಳಿಯುವ ಸಾಹಿತ್ಯದಲ್ಲಿ ಕೆಲವು ಪ್ರಭೇದಗಳಿವೆ. ಇರ್ಬೋದು. ಒಂದು, ಹಾ. ನನಗೆ ವಿಷಾದವಾಯಿತು ಪ್ರಮೋದವಾಗಬೇಕು ಅಂತ ಓದುವ ಪ್ರಮೋದ ಸಾಹಿತ್ಯ. ಹಾ. ಇನ್ನೊಂದು ಹಾ. ಪ್ರಸಿದ್ಧ ಸಾಹಿತ್ಯ. ಹಾ. ಇದನ್ನು ಓದಿದರೆ ಹಾ. ಪ್ರಸಿದ್ಧ ಅತಿ ಪ್ರಸಿದ್ಧರ ಕುರಿತಾಗಿ ನಮಗೆ ತಿಳುವಳಿಕೆ ಉಂಟಾಗ್ತದೆ. ಹಾ. ಅವರನ್ನು ಕುರಿತು ನಾವು ತಿಳಿದು ಹಾ. ನಮ್ಮ ಪ್ರಜ್ಞೆಯನ್ನು ಸಹಯೋಗ ಮಾಡುವುದು. ಹಾ. ನಾನು ಅವನ ಹಾಗಾದರೆ ಇವನ ಹಾಗಾದರೆ ಎಂದು ತಿಳಿಯುವುದಕ್ಕೆ ಬೇಕಾದಂತಹ ಪ್ರಬುದ್ಧ ಸಾಹಿತ್ಯ, ಪ್ರಮೋದ ಸಾಹಿತ್ಯ. ಇದನ್ನು ಹೊರತಾಗಿ ಒಂದು ಯಾವುದು ಪ್ರಮಾದ ಸಾಹಿತ್ಯ. ಯಾವುದು ಇದು ನಾವು ತಿಳಿದದ್ದು. ನೀ ಕೇಳುತ್ತದು ಸರಿ, ಈಗ ನಾವು ತಿಳಿದದ್ದು ಪ್ರಮಾದ ಸಾಹಿತ್ಯ ಅಂತಲೇ ಇಟ್ಟುಕೊಳ್ಳೋಣ. ಸರಿಯಾದ ಸಾಹಿತ್ಯ ಗೊತ್ತು ನನಗೆ ಹೇಳ್ತೇನೆ ಅಂತ ಹೇಳ್ತೀಯಲ್ಲ, ಏನು ಕೇಳೋಣ. ಎದಗಿ ನೀತು ನುಡಿವೆ ಮೂಕನೆ ಮೂಲ ಪ್ರಕೃತಿ
ಕರ್ತೃತ್ವಶಾಲಿನಿ, ಹಾ. ನವನವೋನ್ಮೇಷಶಾಲಿನಿ. ನವವನ್ನು ಹಾ. ಅಂದ್ರೆ ಹೊಸತನ್ನು ಹಾ. ಉಜ್ಜೀವನಗೊಳಿಸುವಂತಹ ಹಾ. ಚೈತನ್ಯ ಬಂದರೆ ಅದಕ್ಕೆ ಪ್ರತಿಭಾತೆ. ತಿಳ್ಕೊಂಡ್ರಾ? ನೀನು ಹೇಳಿದ್ಮೇಲೆ ಗೊತ್ತಾಗ್ತದೆ. ಹಾ. ಅದು ಮೊದಲೇ ಹೇಳಿದ್ರೆ ಆಗುದಿಲ್ಲ. ಆ ಪ್ರತಿಭೆ ಆಲೋಚನೆ ಮಾಡು. ಹಾ. ಮೊದಲೇ ಕೇಳಿದ್ರೆ ಏನು ಅಂತ ನಿರ್ಣಯ ಮಾಡುವುದು. ಅಲ್ಲಲ್ಲ. ನೀನು ಸಾಹಿತ್ಯ ಅಂತ ಒಂದು ಗೊತ್ತಾಗಬೇಕಲ್ಲ. ಹಾಗಲ್ಲ. ಆಮೇಲೆ ನನ್ನಲ್ಲಿ ಪ್ರತಿಭೆ ಉಂಟು ಈ ಇದು ಒಂದು ನೀನು ಕೇಳಿ ಆಲೋಚನೆ ಮಾಡು. ತಿಳಿದ ಸಾಹಿತ್ಯದಲ್ಲಿರುವ ದೋಷಗಳು ನಮಗೆ ಅರ್ಥ ಆಯ್ತು. ಇರ್ಲಿ. ಕೇಳಿದ್ದು ಹಾ. ಆ ಕೇಳಿದ್ದನ್ನು ಹೇಳುವಾಗ ಇವನು ಕಂಡವನು, ಕೇಳಿದವನು, ಓದಿದವನು, ತಿಳಿದವನು, ಹಾ. ಅಳೆದು ತಿಳಿದವನು, ಸಹಜ. ಏನು ತಿಳಿಯದೆ. ಅದು ಸಹಜ. ಯಾಕೆ ಒಂದು ಮಾತು ಹಾ. ಒಬ್ಬನಿಂದ ಮತ್ತೊಬ್ಬನಿಗೆ ಹೋಗುವಾಗ ಕೆಲವು ದೋಷ ಪೂರಿತ, ಅಲ್ವಾ? ಅಲ್ಲಿಂದ 4ನೇ 5ನೇ ತಲೆಗಳಿಗೆ ಹೋಗುವಾಗ ಆಗಲೇಬೇಕದು. ಪೂರಿತ ದೋಷ. ಅದು ಮುಖ್ಯ ಅಲ್ಲ. ಮೊದಲು ಆದರೆ ಈಗ ದೋಷ ಸರಿ, ಪೂರಿತ. ಇದೆಲ್ಲ ಸರಿ. ಕೇಳಿ 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 ಆಗುವಾಗ ಪೂರಿತ ದೋಷ. ನಾವು ತಿಳಿದದ್ದು ಸರಿಯಲ್ಲ ಅಂತ ಹೇಳಿದ ಮೇಲೆ ಸರಿಯಾದ ತಿಳಿದು ನೀನು ಅದನ್ನು ಪ್ರಾರಂಭಿಸಿ ಕೇಳೋಣ. ಅದನ್ನು ಕೇಳು. ಏನು? ಕೇಳುವುದಕ್ಕೆ ತಿಳಿಯಾಗಬೇಕು. ಹಾ. ಕೊಳವೊಂದು ನಿರ್ಮಲವಾಗಿದೆ, ಹಾ. ಅದಕ್ಕೆ ತಿಳಿಗೊಳ್ಳ ಅಂತ ಹೆಸರು. ಹ್ಮ್. ಅದರ ಮೇಲೆ ಒಂದಿಷ್ಟು ಕಲ್ಲೆರಚಿದರೆ ಎಷ್ಟು ಬೇಡ ಒಂದು ಸಾಕು ಅಲ್ವಾ? ಒಂದು ಸಾಕು. ಆಗ ಕೊಳವನ್ನು ತಿಳಿಲಿಕ್ಕಾಗುವುದಿಲ್ಲ, ತಿಳಿಗೊಳವಾಗಿ ಇರುವುದಿಲ್ಲ. ಮೊದಲಾಗಿ ಮಲಿನಗೊಂಡಂತಹ ಮನಸ್ಥಿತಿ ಉಳ್ಳಂತಹ ನಿನಗೆ ನಾ ಮಾಡಿದ ಬೋಧನೆ ಹಾ. ಕಟ್ಟುತ್ತದೋ ಅದುವೇ ಪ್ರಶ್ನೆ. ಹಾಗಾಗಿ ನಿನ್ನನ್ನು ತಿಳಿದಿತ್ತು. ಹಾಗೆ ಈಗ ಗುರುಮಠಕ್ಕೆ ಬಂದವನಿಗೆ ಪಾಠ ಹೇಳುವ ಕ್ರಮ ಬೇರೆ, ಗುರುಮಠದಿಂದ ತಿರುಗಿ ಹೋಗಿ ಮತ್ತೆ ಬಂದವನಿಗೆ ಪಾಠ ಹೇಳುವ ಕ್ರಮ ಬೇರೆ. ಹೌದು. ನನ್ನ ಸಂಶಯ ಎಷ್ಟು ಗುರುವೇ ಅಂತ ಹೇಳಿದರೆ ನಿನ್ನ ಸಂಶಯದ ವ್ಯಾಪ್ತಿಯನ್ನು ತಿಳಿಯದೆ ನಾ ಸಂಶಯವನ್ನು ದೂರ ಕೆಲಸ ಮಾಡುವಾಗಿ ಸಂದೇಹ ನಿನ್ನದಲ್ವಾ? ಈಗ ಆ ರೀತಿ ಕಳನಿಂದ ಇರುತ್ತೀಯ ಸತಿಯಳು. ಹೌದು. ಕಳನು ಹೊತ್ತುಕೊಂಡು ಹೋದಂತಹ ಸತಿಯಳು ಪುನಃ ಬಂದು ಮನೆ ಸೇರಿಸಿಕೊಳ್ತಾನೆ. ಅವಮಾನ ಕೆಲವಾದ ವಿಚಾರ ಅಲ್ಲ. ನೀ ತಿಳಿದದ್ದು ಕಡಿಮೆ ಆಯ್ತು. ಕಳನು ಒಯ್ದ, ದುರ್ವ್ಯಾಜದಿಂದ ಒಯ್ದ, ಕಾಪಟ್ಯದಿಂದ ಒಯ್ದ. ಆದರೆ ಅವನ ಆಶ್ರಯದಲ್ಲಿ ಸ್ಥಿತಳಾದಂತಹ ಆಕೆಯನ್ನು ಕೇವಲ ಪರಿಗ್ರಹಣ ಮಾಡಿದ್ದಲ್ಲ, ಅವಳನ್ನು ಪರಿಗ್ರಹ ಮಾಡುವುದಕ್ಕೆ ಯಾವುದು ತೇಜಸ್ಸು ಆ ತೇಜಸ್ಸನ್ನು ಸಮೀಕರಿಸಿ ತೇಜಸ್ಸಿನಿಂದ ಪೂತಳಾದವನನ್ನು ಪರಿಗ್ರಹ ಮಾಡಿದ್ದಾರೆ. ವಸ್ತುವಾಗಲಿ ವ್ಯಕ್ತಿಯಾಗಲಿ ಪರಿಪೂರ್ಣವಾದದನ್ನು ಸ್ವೀಕರಿಸಬೇಕು. ಸಾಮಾನ್ಯನ ಧರ್ಮ ಬೇರೆ, ಸಾಮಾನ್ಯರನ್ನು ಕಾಪಿಡುವಂತಹ ರಾಜನ ಧರ್ಮ ಬೇರೆ. ಎರಡು ಭಿನ್ನ ಅಲ್ವಾ? ನಿನ್ನ ಮಕ್ಕಳಿಗಾಗಿ ಬೇರೆ ಉಪವನ ಇದೆ, ಆ ಉಪವನಕ್ಕೆ ಎಲ್ಲರನ್ನು ಬಿಡ್ತೀಯ. ಹಾಗೆ ನಿನ್ನ ಉಪವನ ನಿನಗೆ, ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ ಸೀಮಿತ. ಅದೆಲ್ಲ ಲೋಕದಲ್ಲಿ ಸಹಜ ವ್ಯವಹಾರವು. ರಾಜ ಪರಿವಾರದವರ ಬಳಕೆಗೆ ಅಂತಲೇ ಒಂದಿಷ್ಟು ವ್ಯವಸ್ಥೆ, ಎಲ್ಲವರಿಗೂ ಬಳಕೆಗೆ ಅಂತ ಒಂದಿಷ್ಟು ವ್ಯವಸ್ಥೆ. ಇದು ಹಾಗೆ ಇದು ಲೋಕದಲ್ಲಿ. ಹಾಗಾಗಿ ಏನು ಪ್ರಜೆಗಳನ್ನು ಕಾಪಿಡುವಂತಹ ಶ್ರೇಷ್ಠವಾದಂತಹ ಧರ್ಮದಲ್ಲಿ ಸ್ವಸುಖವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠನಾಗ್ತಾನೆ. ಅದೇ ನೆಲೆಯಲ್ಲಿ ಇರಿಸಿಕೊಂಡು ಸೀತಾ ವ್ಯಾಜದಿಂದ ಕಳ ನಿರ್ಮೂಲನೆಯೇ ಹೊರತು ಸೀತೆಯನ್ನು ಪಡೆಯುವುದೇ ಅಂತಿಮ ಉದ್ದೇಶ. ಸೀತೆಯನ್ನು ಪಡೆಯಬೇಕು. ಯಾಕೆ? ಕ್ಷತ್ರಿಯನಾದವನು ಹರಣಯೋಗ್ಯವಾದಂತಹ ಆಲಿಸಲು ಯೋಗ್ಯಳಾದಂತಹ ಪತ್ನಿಯನ್ನು ಸರ್ವಸ್ವವನ್ನು ತ್ಯಾಗ ಮಾಡಿ ಆದರೂ ಕಾಪಿಡಬೇಕು. ಇದು ವೀರನ ಧರ್ಮ, ಪತಿಯ ಧರ್ಮ. ಮಾತು ಅಲ್ವಾ? ನನಗೆ ಗೊತ್ತಿಲ್ಲ, ಆದ್ರೂ ನಾನು ಹೇಳ್ತೇನೆ. ನೋಡಿ, ಯೋಚನೆ ಮಾಡು. ಗೊತ್ತಿಲ್ಲದೆ ಇದ್ದದ್ದನ್ನು ಹೇಳುವುದಕ್ಕೆ ಕೈ ಹಿಡಿದಿಲ್ಲ, ಕೈ ಬಿಟ್ಟವರನ್ನು ನೋಡಲಿಲ್ಲ. ನನಗೆ ಸಿಕ್ಕಿದವರೆಲ್ಲ ಕೈ ಹಿಡಿದವರು, ಹತ್ತಿರವಾಗಿ ಕೈ ಹಿಡಿದವರು ನನ್ನ ರಾಮಪ್ರಭು. ಹಾಗಾಗಿ ಎದೆ ತಟ್ಟಿ ಎದೆ ಉಬ್ಬಿಸಿ ಹೇಳುವುದಕ್ಕೆ ನನಗೆ ಎಲ್ಲವೂ ಇದೆ. ನೀನು ಕೇಳಿದ್ದು ಪ್ರಮಾದವಾಯಿತು. ಯಾಕೆ ಗೊತ್ತಾ? ರಾಮನ ಯಾರು? ರಾಮನ ಅರ್ಧಾಂಗಿಯಾದ ಸೀತೆಯಾದ ದಶರಥ ಕುಮಾರ ರಾಮ ಅಲ್ಲ. ಇತಿಹಾಸದ ಪ್ರಜ್ಞೆ ಅಷ್ಟರ ಮಟ್ಟಿಗೆ ನಿನಗುಂಟು. ಮತ್ತೆ ರಾಮ ಬೇರೆ. ನಿಮ್ಮೆಲ್ಲರ ಕಣ್ಣಿಗೆ ದಶರಥನ ಕುಮಾರ ರಾಮ ಸ್ತ್ರೀ ಪುರುಷ ದೇಹ ಸಂಸರ್ಗದಿಂದುಂಟಾದಂತಹ ಕಾಮಜನ್ಯ ವಾಸನಾಜನ್ಯವಾದಂತಹ ಶರೀರಕ್ಕೆ ರಾಮ ಎಂಬ ಅಭಿಧಾನ. ಆದರೆ ಆ ಶರೀರದ ಆಂತರ್ಯದಲ್ಲಿ ಸ್ಥಿತವಾದದ್ದು ಸಾಕ್ಷಾತ್ ವಿಶ್ವಂಬರ ಮೂರ್ತಿಯಾದಂತಹ ಸಮಸ್ತ ಚರಾಚರ ವಸ್ತುಗಳನ್ನು ಸ್ಥಿರಗೊಳಿಸುವ ಸ್ಥಿರಾತ್ಮಕವಾದಂತಹ ಶಕ್ತಿ ಮಹಾವಿಷ್ಣು. ಅವನಿಗೆ ಅಂತರ್ಧಾನವಾದದ್ದು. ಅಂತಹ ಮೂಲ ಪುರುಷನು ಒಂದು ಸಂದೇಹ ಪ್ರಾರಂಭ ಆಯ್ತು. ಸುಮಾರು ಬರ್ತದೆ ನಿಮಗೆ. ಈಗ ನೀನು ಏನ್ ಹೇಳಿದ್ರಿ? ಪರತತ್ವಕ್ಕೆ ಅಧಿಷ್ಠನಾದಂತಹ ವಿಷ್ಣು ರಾಜ. ಅದು ಈಚೆ ನಾನು ದಶರಥ ಕುಮಾರ ಅಂತ ಹೇಳಿದಾಗ ಲೌಕಿಕವಾದಂತಹ ಭೌತಿಕ ಶರೀರದ ಸಂಪರ್ಕದಿಂದ ಹುಟ್ಟಿಕೊಂಡವ ಎನ್ನುವುದನ್ನು ಒಪ್ಪಿ, ಅದರಿಂದ ಆಚೆ ನೀನು ಅಂತರಂಗದಲ್ಲಿ ಒಳಗೆ ಇರುವ ಜೀವನ ಕುರಿತಾಡ್ತೀಯ. ಆ ಜೀವ ಎಲ್ಲವರಿಗೂ ಇರ್ತದಲ್ಲ.
ಆ? ಎಲ್ಲವರು ಜೀವವು ಕಾಣುವ ಹಾಗಲ್ವಲ್ಲ. ಅಂದ್ರೆ ಈ ರಾಮನ ಕುರಿತಾಗಿ ಹೇಳುವಾಗ ನಾನೇನು ಹೇಳಿದ್ನೋ ಅದಲ್ಲ, ಇದು ವಿಶೇಷ ಅಂತ ಹೇಳುವಾಗ ಪ್ರತಿಯೊಂದು ಜೀವವು ಹಾಗೆ ವಿಶೇಷವೇ ಅಲ್ವ. ಎಲ್ಲರೂ ಬ್ರಹ್ಮನ ಪುತ್ರರು ಯಾರು? ನಾರದನನ್ನು ಬ್ರಹ್ಮಮಾನಸ ಪುತ್ರ ಅಂತ ಕರೆಯುವುದು ಯಾಕೆ? ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದವನು, ಕಂಡವರ ಮನಸ್ಸಿನಿಂದ ಹುಟ್ಟಿದವನು ಅಲ್ಲ. ಎಲ್ಲರಿಗೂ ಬ್ರಹ್ಮನ ತಂದೆಯಾದರೂ ಈ ಶರೀರಕ್ಕೆ, ಈ ರೂಪಕ್ಕೆ, ಈ ಅಂಗಾಂಗಗಳಿಗೆ ಬ್ರಹ್ಮನೇ ತಂದೆಯಾದ್ದರಿಂದ ಇವನು ಬ್ರಹ್ಮ ಸಂಭವ. ಹಾಗಾಗಿ ಲೋಕದಲ್ಲಿ ಹಲವು ಬ್ರಹ್ಮ. ಅಲ್ವಾ? ಈಗ ನಿನ್ನ ನಾಡಿಗೆ ನೀ ಬ್ರಹ್ಮ ಆಗ್ಬೋದು. ನಾನೊಬ್ಬನೇ ಅಲ್ಲ, ಪ್ರಜಾವರ್ಗದಲ್ಲೂ ಬ್ರಹ್ಮರಿದ್ದಾರೆ. ಈಗ ಬ್ರಹ್ಮ ಹೆಚ್ಚಾಗ್ತದೆ. ಒಂದು ಬ್ರಹ್ಮ ಇರುತ್ತೆ, ಒಂದು ಲೋಕಕ್ಕೆ ಒಂದು ಬ್ರಹ್ಮ ಇದ್ದರೆ ಚಂದ, ಒಂದು ವಾಹನಕ್ಕೆ ಒಂದು ಸಾರಥ್ಯ ಇರಬೇಕು. ಅಲ್ಲ ಹೇಳಿದ ಸಾರಥಿ ಸ್ಥಾನಕ್ಕೆ ಇಬ್ಬರು ಇದ್ದಾರೆ. ಹಲವು ವಾಹನಗಳಿದ್ದಾಗ ಹಲವು ಸಾರಥಿಗಳು ಬೇಕೋ ಬೇಡ. ಹಾಗೆ ಈಗ ನಿನ್ನದು ಒಂದು ವಾಹನವೋ ಹಲವು ವಾಹನವೋ ಅದು ಸ್ಪಷ್ಟ ಮಾಡು. ಈಗ ನನ್ನ ವಾಹನಕ್ಕೆ ಒಬ್ಬ ಇದ್ದಾರೆ, ನನ್ನದೇ ಅಧಿಕಾರದಲ್ಲಿ ಒಳಪಟ್ಟಂತ 1000 ವಾಹನ ಇದೆ, ಅದಕ್ಕೆಲ್ಲ ಒಬ್ಬೊಬ್ಬರಿದ್ದಾರೆ. ನೀನು ಕೂತ ಪೀಠ ನಿನ್ನದ್ದೇ ಅಂತ ಆದ್ರೆ ಅದಕ್ಕೆ ಈ ಕಾಲಕ್ಕೆ ನೀನೇ ನಾನೇ ಅಲ್ಲ, ಎಲ್ಲ ಪೀಠಗಳು ಹಾಗೆ. ಅದನ್ನು ಚೆನ್ನಾಗಿಡುವುದು ನಿನಗೆ ಕಾಯಕ. ಪೀಠ ನಾಡಿನ ಒಳಿತಾಗಿ ನೀನು ತೊಡಗುವುದು ಸಹಾಯಕ. ಪೀಠ ಚೆನ್ನಾಗಿರುವುದಷ್ಟೇ ಅಲ್ಲ, ಅದರ ಅಧೀನದಲ್ಲಿ ಬರಬಹುದಾದ ಎಲ್ಲವನ್ನು, ಪ್ರಜಾವರ್ಗವೋ ಇರಲಿ, ಪ್ರಕೃತಿಯೇ ಇರಲಿ, ಎಲ್ಲವನ್ನೂ ಸರಿಯಾಗಿರಿಸುವುದು ಅಂತ. ಪೀಠವನ್ನು ಕಾತ್ಕೊಂಡು ಕೂತ್ಕೊಳ್ಳೋದಲ್ಲ, ನೆಟ್ಟಿಕೊಂಡು ನನಗೆ ನೀನು ಹೇಳದೆ ಅಲ್ಲಿಯೇ ಕುಳಿತು ಹೂಂಕರಿಸುವಾಗ ನನಗೆ ಒಂದು ಯೋಚನೆ ಬಂತು. ಏನು? ಇವ ಪೀಠ ಬಿಡದೆ ಪೀಠ ಭದ್ರನು ಅವನೇ. ಆಮೇಲೆ ಬಂದಿಲ್ಲ ಸರಿದು ಸರಿದು ಸರಿದು. ನಾವು ಎಲ್ಲೇ ಹೋದ್ರು ಅದೇನು ಹೋಗುದಿಲ್ಲ, ಅಲ್ಲೇ ಮನೆ ಬಂದ ನಾನು ತಿರುಗಿ ನೋಡಿ ಅದನ್ನು ಸ್ಪಷ್ಟ ಮಾಡಿಕೊಂಡೆ. ಹಾಗಲ್ಲ, ಅಷ್ಟು ಭದ್ರವಾಗಿದೆ ಅದು. ಆಗಲಿ, ಆ ಭದ್ರ ಪೀಠಕ್ಕೆ ನೀನೇ ನಾಯಕನಾಗಿ ಇರಬೇಕು ಬಹುಕಾಲ ಅಂತ ಆದ್ರೆ ರಾಮನ ಸ್ವಲ್ಪ ತಿಳಿ. ಅಲ್ಲಿ ರಾಮನ ಅರ್ಧಾಂಗಿಯನ್ನು, ಮೂಲ ಪ್ರಕೃತಿಯನ್ನು ಸರಿಯಾಗಿ ತಿಳಿ. ಈಗ ನಾವು ಒಂದು ಪ್ರಮಾಣಕ್ಕೆ ತಿಳಿದಿದ್ದೇವೆ, ಕಡಿಮೆ. ಇದು ನಮ್ಮ ತಿಳುವಳಿಕೆ ಸರಿಯಲ್ಲ, ಸರಿಯಾದದ್ದು ಬೇರೆ ಇದೆ ಅಂತ ತೊಡಗಿದವ ಸರಿಯಾದದ್ದನ್ನು ಹೇಳ್ತಾವ. ಕೇಳುವ, ಈಗ ಮೂಲ ಪುರುಷ ಅಲ್ಲಿಗೆ ನಿಲ್ಲಿಸಿದ್ದೇನೆ. ಹೌದು, ಮತ್ತೆ ನನಗೆ ನಿನಗೆ ಸಂಭಾಷಣೆ ಯುದ್ಧ. ಯಾಕಂದ್ರೆ ಜೀವಭಾವದ ಕುರಿತು ನೀನು ಮಾತನಾಡಿದೆಯಲ್ಲ, ಈಗ ಭಾವದ ಜೀವ ನೀನು ಅರಿತಿದೆಯಲ್ಲ, ಇಲ್ಲದೆ ಈಗ ಪ್ರತಿಕ್ರಿಯೆ ಬರ್ತದ. ಪ್ರತಿಕ್ರಿಯೆಯಲ್ಲಿ ಏರಿಳಿತ ಇರಬೇಕು. ವಾದೇ ವಾದೇ ಜಾಯತೆ ತತ್ವಬೋಧ. ಯೋಗ ಇದ್ರೆ ಬರ್ಲಿ. ಈ ಮೊಸರನ್ನು ಹೌದು ಮಥಿಸುವ ಒಂದು ವಿಧಾನ. ಹೌದು, ಮಥಿಸುವ ಮೂಲ ಯಾವುದು? ಮಥಿಸುವ ಉದ್ದೇಶ ಏನು? ಹೌದು, ನವನೀತವಾದದ್ದು ಬರಬೇಕು. ನವಮ್ಯನ್ನೀತ ಹೊಸತಾಗಿ ಅರಳುವುದು. ಇಲ್ಲಿಯವರೆಗೆ ಕಾಣದು, ನಮಗೆ ಗೊತ್ತಿಲ್ಲ ಒಂದು ವಸ್ತು ವೇದ್ಯವಾಗುವಂತಹ ಪ್ರಕ್ರಿಯೆ. ಇದು ರಾಮನೇ ನವನೀತ ಅಂತ ನವನೀತಕ್ಕೂ ರಾಮನಿಗೂ ಸಂಬಂಧ ಇದೆ. ಕೇಳು. ಅದನ್ನು ತಿಳಿದರೆ, ನವನೀತದಿಂದ ತಿಳಿದರೆ ನಿನ್ನ ಗಂಟಲಿಗೆ ಕಾರಣವಾಗುವ ಎಲ್ಲ ಮುಳ್ಳು ಆಚೆ ಸರಿತು. ತಿಳಿಯಾದದ್ದು ಒಳಗೆ ಸರಿತು. ಬೆಣ್ಣೆಗೆ ಜಾರುವ ಕೂಡ ನಿನಗೂ ಇರಬೇಕು. ಬೆಣ್ಣೆಯಿಂದಲೂ ಜಾರದ್ದು ಅಂತ ಆದ್ರೆ ನಾವು ಮುಂದೆ ಜಾರಿಸಬೇಕಾಗ್ತದೆ. ಅದೇ, ನೀನು ಎಲ್ಲಿಗೆ ಜಾರಬೇಕು ಅಲ್ಲಿಗೆ ನಾನು ಜಾರಿಸಬೇಕಾಗ್ತದೆ. ಓಹೋ, ಅದೆಲ್ಲ ಉಂಟು ನಮಗೆ, ಅದೆಲ್ಲ ಉಂಟು ಸಮಯ. ಹಾಗಾಗಿ ಈ ನವನೀತೋತ್ಪತ್ತಿ ಎನ್ನುವುದು ಒಂದು ರಹಸ್ಯ. ಇಲ್ಲಿಯವರೆಗೆ ಅವೇದ್ಯವಾಗಿರುವಂತಹ ನವನೀತವು ವೇದ್ಯವಾಗುವುದಕ್ಕೆ ಬೇಕಾದ ಕ್ರಿಯೆ ಮಥಿಸುವಿಕೆ. ಎಲ್ಲಿಯವರೆಗೆ ಮಥನ ಅಂತ ಕೇಳಿದರೆ ಕಾಣದೇ ಇರುವುದು ಕಾಣ್ದಾಗ ನಿಲ್ಲಿಸಬೇಕು. ಒಂದು ವೇಳೆ ಕಂಡರೂ ಮತ್ತು ಮತ್ತಿಸಿದರೆ ಏನಾಗುತ್ತದೆ? ಕಂಡದ್ದು ಕಾಣದ ಹೇಳಿ. ನವನೀತ ಉತ್ಪತ್ತಿಯಾದ ಕನೆಗೂ ಆನಂತರವೂ ಮಥನ ಪ್ರಕ್ರಿಯೆಯನ್ನು ಮುಂದುವರಿಸಿದರೆ ನವನೀತ ನಿಮ್ಮ ಊರಿನಲ್ಲಿ ಹೆಂಗಸರೇ ಮಥನ ಮಾಡುವುದು ಮೊಸರನ್ನು ಅಂತಾದ್ರೆ ಎಲ್ಲರಿಗೂ ಬರಬೇಕುಕೊಳ್ಳಿಕ್ಕೆ ಏನಂತ? ಬೆಣ್ಣೆ ಕಂಡ ಮೇಲೆ ಮತ್ತೆ ಮಥಿಸಿದರೆ ಕಂಡದ್ದು ಕಾಣದಾಗಿ ಹೋಗ್ತದೆ. ಇದು ನೀವು ಇಡೀ ನಾಡಿಗೆ ಒಂದು ರೀತಿಯ ನನಗೆ ಗೊತ್ತಾಗಿ ದಾರಿದೀಪ. ನಿನಗೊಂದು ದೀಪ ಸಾಲದು. ದಾರಿಯುದ್ದಕ್ಕೂ ನಿನ್ನ ನಾಡಿನಲ್ಲಿ ದೀಪದ ಕೊರತೆ ಇದೆ. ಹೆಸರು ಜ್ಯೋತಿರ್ಮೇಧ, ಮೇಧಸ್ಸಿನಲ್ಲಿ ಜ್ಯೋತಿಯೋ, ಜ್ಯೋತಿಗಾಗಿ ಮೇಧವು, ಜ್ಯೋತಿಯಿಂದ ಮೇಧವು. ನೀವು ಸ್ಪಷ್ಟವಾಗಿ ಕಂಡುಕೊಳ್ಳಬೇಕು. ಜ್ಯೋತಿ, ಜ್ಯೋತಿಯನ್ನು ಇರಿಸಿಕೊಂಡವನು ಎಂದು ಕೇಳಿ ಬರಲೆ. ಯಾವನು ಜ್ಯೋತಿ ಎಂದು ಕೇಳಿದರೆ ಜ್ಞಾನವನ್ನು ದರ್ಶನ ಮಾಡಿಸುವಂತಹ ದಕ್ಷಿಣಾಮೂರ್ತಿ ಸ್ವರೂಪನಾದಂತಹ ಪರಮಶಿವನ ಸಾನ್ನಿಧ್ಯ ಇರುವುದಂತೆ. ಊರಲ್ಲಿ ಇದ್ದರೆ ಸಾಲದು, ಮನೆಯಲ್ಲಿ ಇದ್ರೆ ಸಾಲದು, ಮನದಲ್ಲಿರ್ಬೇಕಲ್ವೇ? ಓಹೋ, ಮನದಲ್ಲಿ ಇಲ್ಲದೆ ಇದ್ರೆ ಹೀಗೆಲ್ಲ ತೊಡಕಾಗ್ತದೆ. ಅಂದರೆ ವಾದೇ ವಾದೇ ಜಾಯತೆ ತತ್ವಬೋಧ. ವಾದ ಹೆಚ್ಚಾದ್ರೆ ತತ್ವಭೇದ. ನೀ ಯಾರು ಅಂತ ನಾವು ತಿಳಿಬೇಕು. ಅದನ್ನು ಸ್ಪಷ್ಟ ಮಾಡುವುದಕ್ಕೆ ಬೇಕಾಗಿ ವಿಶ್ವಂಬರ
ಸೇರಿದಂತಹ ರೂಪವೇ ರಾಮನು ಹೊರತು ಬೇರಲ್ಲ. ಅಲ್ಲದೆ ರಾಮನನ್ನು ಸೇರಿದಂತಹ ಪ್ರಕೃತಿ ಅದುವೇ ಮೂಲ ಪ್ರಕೃತಿ, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಅದಲ್ಲ ಅಂತಾದ್ರೆ ಪರಾಶಕ್ತಿಯ ಒಂದು ಅಂಶೀಭೂತವಾದಂತಹ ಅಂಗ. ಅಂಥದ್ದನ್ನು ವ್ಯಾಜವಾಗಿರಿಸಿಕೊಂಡು ಪ್ರಪಂಚದ ಕಲ್ಯಾಣಕ್ಕೆ ಅಭ್ಯುದಯಕ್ಕೆ ಬೇಕಾಗಿ ಅವಳನ್ನು ಇರಿಸಿಕೊಂಡದ್ದು ವ್ಯಾಜ ರೂಪದಲ್ಲಿ. ಅವಳ ನಿಮಿತ್ತ ಸೀತಾ ನಿಮಿತ್ತವಾದಂತಹ ವ್ಯಾಜದಿಂದ ಲೋಕಕಂಠಕರನ್ನು ಮಥನ ಮಾಡುತ್ತಾ ಏನು ಮಥನ ಮಾಡುತ್ತಾ ಹೊಸದಾದಂತಹ ಜಾಗೃತ ಶಕ್ತಿಯನ್ನು ಬರಲಿ ಅಂದರೆ ಹೇಳಿದ್ದೇನೆ. ಆ ನವನೀತವನ್ನು ಸ್ಥಾಪಿಸಿ ಜನರ ಆಂತರ್ಯದಲ್ಲಿ ಕಠೋರತೆಯನ್ನು ತಿಳಿಗೊಳಿಸಿ ಕಾರುಣ್ಯದ ಕೋಮಲತೆಯನ್ನು ಮಾರ್ಧವತೆಯನ್ನು ಆರ್ದ್ರೀಭೂತವಾಗಿಸುವಂತಹ ದಯಾರ್ದ್ರ ವ್ಯಕ್ತಿತ್ವ ರಾಮನ. ಹಾಗಾಗಿ ಅಂತಹ ಕೋಮಲ ಹೃದಯ ಭೂಯಿಷ್ಠನಾದರೂ ಕೂಡ ಕಾಠಿಣ್ಯತೆಯನ್ನು ಹೊಂದಿ ತನ್ನನ್ನು ಅನುಸರಿಸುವಂತಹ ಪ್ರಜಾವರ್ಗ ರಾಮನು ಹೀಗೆ ಮಾಡಿದ ಎಂಬ ಹಾಗೆ ಲೋಕಾಂತರದಲ್ಲಿ ಧ್ವನಿಯತ್ತವಾಗಿದೆ. ಅದಕ್ಕೆ ಬೇಕಾಗಿ ಆ ಸೀತೆಯನ್ನು ನಿಂದಿಸಿ ಭರ್ತ್ಸನೆಗೈದು ಅವಳು ಕ್ರೋಧದಿಂದ ಕುಡಿಯುವ ಹಾಗೆ ಮಾಡಿ ಅವಳನ್ನು ಅಗ್ನಿಯಿಂದ ಪರೀಕ್ಷೆ ಮಾಡಿ ಸಾಕ್ಷಾತ್ ಅಗ್ನಿದೇವನೇ ಬಂದು ಪರಮ ಪವಿತ್ರಳಿದ್ದಾಳೆ ಈ ಸತಿ ಸೀತಾ ಮಾತೆ ಎನ್ನುವುದಾಗಿ ದೋಷ ಮಾಡಿದ ಮೇಲೆ ಅವಳನ್ನು ಸ್ವೀಕಾರ ಮಾಡಿದ. ಹಾಗಿದ್ದ ಮೇಲೆ ಈ ಬೆಣ್ಣೆಯಲ್ಲಿ ಕಣ್ಣು ಹುಡುಕುವ ಧರ್ಮ ನಿಲ್ಲಬೇಕಾಗುತ್ತೆ. ಆದ್ದರಿಂದ ಇದೇ ನನಗೆ ಸಿಕ್ಕುವುದು ಏನು ಈಗ ನೀನೇ ಹೇಳಿದ್ದಿ ನಮಗೆ ಇರುವ ಜ್ಞಾನ ಇದು ಪ್ರಮಾದದ ಜ್ಞಾನ, ಪ್ರಮಾದ ಸಾಹಿತ್ಯದಿಂದ ಬಂದದ್ದು. ಪ್ರಮಾದವನ್ನು ಬಿಡುವುದು ಅಲ್ಲ, ಬಿಡುವುದು ಅಂತ ಹೊಸತನ್ನ ಕೇಳಬೇಕು, ಸರಿಯಾದದನ್ನ ತಿಳಿಯಬೇಕಲ್ಲ. ಇಷ್ಟು ಹೇಳಿದನಲ್ಲ, ಅದು ತಿಳಿದ ಮೇಲೆ ಒಂದೇಳ್ಬೇಕಾದ್ರೆ ಸರಿಯಾಗಿ ತಿಳಿಯುವವನಿಗೆ ಯಾವಾಗಲೂ ಯಾವುದೇ ವಿಚಾರದಲ್ಲಿ ಪ್ರಶ್ನೆ ಹುಟ್ಟಿಕೊಳ್ಳಬೇಕು, ಸಂಶಯ ಇರಬಾರದು. ಸಂಶಯ ಇದ್ರೆ ಜ್ಞಾನ ಅಂತ ಆಗ್ತದೆ. ಸಂಶಯ ಇದ್ದರೆ ಹಾಗಲ್ಲ, ನೀನು ರಾಮನ ಕುರಿತಾಗಿ ಸ್ಪಷ್ಟೀಕರಣವನ್ನು ಕೊಡುವುದಕ್ಕೆ ಹೊರಟವು. ಸ್ಪಷ್ಟೀಕರಣ ಅಲ್ಲ, ಇದ್ದದ್ದನ್ನು ತೆರೆದಿರಿಸಿ. ಹೌದಪ್ಪ, ನಮಗೆ ತಿಳಿಯದೇ ಇದ್ದ ನನ್ನಲ್ಲಿ ಒಂದಿಷ್ಟು ಗ್ರಂಥಗಳಿದೆ ಅಂತ ಒಬ್ಬ ಬಿಗುಮಾನದಿಂದ ಹೇಳ್ಕೊಳ್ತಾನೆ. ಇದೆಲ್ಲವೂ ನನ್ನಲ್ಲಿರುವ ಗ್ರಂಥದಲ್ಲಿದೆ ಅಂತ ಕೈ ಎತ್ತಿ ತೋರಿಸ್ತಾರೆ. ಇದು ಪುಸ್ತಕ ನಮ್ಮ ಮಸ್ತಕ, ಅದು ಪುಸ್ತಕದಲ್ಲಿರುವ ವಿದ್ಯೆ ಹೊರತು ಮಸ್ತಕ್ಕೆ ಬಂದದ್ದಲ್ಲ ಅಂತ. ನಿನ್ನಲ್ಲಿ ಗ್ರಾಂಥಿಕವಾಗಿ ಒಂದಿಷ್ಟು ನೆಲೆಗಳಿದ್ದರೆ ಅದರಿಂದ ಪ್ರಯೋಜನವಿಲ್ಲ. ಆ ನೆಲೆಯು ನಿನ್ನ ತಲೆಯಲ್ಲಿ ನೆಲ ಊರಿದರೆ ಆಗ ಈ ನೆಲಕ್ಕೆ ಬೆಲೆ ಬರ್ತದೆ. ನಾನು ಗ್ರಂಥದಲ್ಲಿ ಹುಟ್ಟಿದ್ದೇನೆ ಹೇಳುವುದು, ಮತ್ತೆ ನಿನ್ನ ಗ್ರಂಥಿಯಲ್ಲಿ ಹುಟ್ಟಿದ್ದೇನೆ ಕೇಳುವ ಹೇಳಿದೆಯಲ್ಲ. ನೀನು ಇವತ್ತು ರಾಮನ ಕುರಿತಾಗಿ ಮೂಲ ಸ್ವರೂಪ, ಮೂಲ ಪ್ರಕೃತಿ ಇದನ್ನೆಲ್ಲವನ್ನು ನಾವು ಸತ್ಯ ಅಂತ ಒಪ್ಪುವಾಗ ಈ ಕುದುರೆ ಇಲ್ಲಿಗೆ ಬರಬಾರ್ದು. ಯಾಕೆ? ಈ ಕುದುರೆಯನ್ನು ಬಿಟ್ಟ ಉದ್ದೇಶ ಏನು? ಏನು ನೀ ತಿಳಿದದ್ದೇನು? ರಾವಣನಂತವನನ್ನು ಕೊಂದಿದ್ದಾನೆ, ಅವನು ಮೂಲದಲ್ಲಿ ಬ್ರಹ್ಮ ಸ್ವರೂಪ ಅಲ್ವಾ? ವಿಷಯ ಅದೇ ಅಲ್ವಾ? ಸರಿ ಸರಿ. ಬ್ರಾಹ್ಮಣನನ್ನು ಕೊಂದ ದೋಷ ಬಂದೀತೆ ಎನ್ನುವಂತಹ ಆಲೋಚನೆ ಬ್ರಹ್ಮವೇ ಆದವನು. ಮತ್ತೆ ಯಾಕೆ ಬ್ರಹ್ಮವೇ ಆದವನು? ನೀನು ಹೇಳಿದಾಗ ಅವನೇ ಮೂಲ ಸ್ವರೂಪ. ಹಾಗಿರುವಾಗ ಅವನಿಗೆ ಮತ್ತೆ ಈ ಶಂಕೆ ಹುಟ್ಟಿಕೊಳ್ತದೆ ಅಂತ ಆಗುತ್ತೆ. ಆಲೋಚನೆ ಮಾಡಿ ನಮ್ಮಂತವರು ಅದನ್ನು ಪ್ರಶ್ನಿಸುವುದು ತಪ್ಪು. ನೀನು ಇಷ್ಟ ಪ್ರಶ್ನೆ ಅದು ಪ್ರಶ್ನೆ ಬಹಳ ಉಂಟು. ನೀನು ಏನು ಹೇಳ್ತೀಯ ಪ್ರಶ್ನೆ ಅಂತಾದ್ರೆ ಒಂದು ಕ್ಷಣದ ಉತ್ತರ ನನಗುಂಟು. ಹಾಗೆ ನಿರ್ಣಯ ಮಾಡುವುದಕ್ಕೆ ನನಗೂ ಬರ್ತದೆ. ಈಗ ಕೇಳು, ಬ್ರಹ್ಮ ತೇಜಸ್ಸಿನಿಂದ ಉದ್ಭವಿಸಿದ ಒಂದು ಪಿಂಡ, ಅದಕ್ಕೆ ಆಸುರಿ ಶಕ್ತಿಯ ಮೇಳೈಸುವಿಕೆ ಹೆಚ್ಚಾಗಿ ಆಸುರಿ ವೃತ್ತಿಯ ಮುನ್ನೆಲೆಗೆ ಬಂದಾಗ ಅದು ಬ್ರಹ್ಮವು ರಾಕ್ಷಸವಾಗಿ ಬ್ರಹ್ಮ ರಾಕ್ಷಸವಾಗಿ ಅಲ್ವಾ? ನಿವಾರಣೆ ಮಾಡಿ ಆಯ್ತಲ್ಲ. ಯಾವ ಶಕ್ತಿಯೇ ಆಗಿದೆ ಸಾಕ್ಷರಾಹ ರಾಕ್ಷಸಾಹ ಅಂತ ಒಂದು ಮಾತು. ಸಾಕ್ಷರತೆ ಇರಬೇಕಾದದ್ದು ತನ್ನ ಉತ್ಕರ್ಷವನ್ನು ಪರೋತ್ಕರ್ಷವನ್ನು ಸಾಧಿಸುವುದಕ್ಕೆ ಬೇಕಾದ ಅದನ್ನು ತ್ಯಾಗ ಮಾಡಿ ಸಾಕ್ಷರನಾದವನು ಮತ್ತೊಬ್ಬರನ್ನು ವಂಚಿಸುವುದಕ್ಕೆ, ಲೋಕವನ್ನು ಹಿಂಸಿಸುವುದಕ್ಕೆ ತನ್ನ ವಿದ್ಯೆಯನ್ನು ಬಳಸಿಕೊಳ್ತಾನೆ ಅಂತಾದ್ರೆ ಅವನು ಸಾಕ್ಷರನೋ ರಾಕ್ಷಸನೋ ಸಿಗ್ತದೆ. ಈಗ ಬ್ರಹ್ಮ ರಾಕ್ಷಸನಾದಂತಹ ರಾವಣನನ್ನ ಮತ್ತಿಸಿ ಆಯ್ತು. ಹೌದಲ್ಲ? ಯಾರು ಮತ್ತಿಸಿದ್ದು? ದಶರಥನಂದನ ರಾಮ ಅಂತಲ್ಲ, ಈ ಪ್ರಪಂಚದ ಮೂಲ ವಸ್ತುವೇ ಮತ್ತಿಸಿದೆ. ಆಲೋಚನೆ ಮಾಡಿ. ಈಗ ಆ ಮೂಲ ವಸ್ತುವಿಗೆ ಮತ್ತೆ ಪಾಪಲೇಪ ಉಂಟು, ಸಂಶಯ ಉಂಟು ಅಂತ ನಾನು ಕೇಳುವುದು. ಅಲ್ಲದೆ ಇದ್ರೆ ಈ ಅಶ್ವಮೇಧ ಯಾಕೆ? ಆಲೋಚನೆ ಮಾಡಿ. ಈಗ ಸ್ಪಷ್ಟ ಆಯ್ತು. ನೀನು ಓದಿದ್ದು ಸಾಹಿತ್ಯವೇ ಅಲ್ಲ,
ಪ್ರಮಾದವೋ ಪ್ರಮೋದವೋ ಪ್ರಬುದ್ಧವೋ ಅಲ್ಲ, ನೀನು ಓದಿದ ಸಾಹಿತ್ಯವೇ ಅಲ್ಲ, ನೀನು ಕರ್ಣಾಕರ್ಣಿಕೆಯಿಂದ ತಿಳಿದವರು. ನೋಡು, ಸಾಮಾನ್ಯನು ಬೇರೆ, ಮಂತ್ರಿ ಬೇರೆ, ರಾಜ ಬೇರೆ, ಚಕ್ರವರ್ತಿ ಬೇರೆ. ಅರ್ಥ ಆಗ್ತದೆ? ಹೌದು ಅಂತ ಆದ್ರೆ ನೀನು ಹೇಳ್ತಾ ಹೋಗು. ನಾನು ಮಾತನಾಡ್ಲಿಲ್ಲ ಅಂತಾದ್ರೂ ಸಂಶಯ ಬರಲಿಲ್ಲ ಅಂತ ಅಂದ್ರೆ ಅರ್ಥ ಆಯ್ತು ಅಂತ. ಇದು ಒಳ್ಳೆಯ ಸಮಯ. ನಾನು ಮಾತನಾಡಿದೆ ಅಂತಾದ್ರೆ ಸಂಶಯ ಬಂತು ಅಂತ ಅಂದ್ರೆ ಪೂರ್ಣವಾದಂತಹ ಸತ್ಯ ನಿನ್ನಿಂದ ಬರಲಿಲ್ಲ. ಈಗ ನಾವು ಪೂರ್ಣತೆಯನ್ನು ತಿಳಿಯುವುದಿದ್ರೆ ನೀನು ಹೆಚ್ಚು ಮಾತಾಡ್ತೀಯ ಅಂತಾದ್ರೆ ನಿನಗೆ ಸಂಶಯ ಪರಿಹಾರ ಆಗುವುದೇ ಇಲ್ಲ ಅಂತ ಅರ್ಥ. ಹಾಗಾಗಿ ಮತ್ತೆ ಕೇಳು, ನಿನ್ನ ಸಂಶಯ ನಿನ್ನ ಸಂಶಯ ಎಲ್ಲಾದ್ರೂ ಇರಲಿ. ಈಗ ಕಾರ್ಯ ಘಟಿಸಬೇಕು ಅಂತಾದ್ರೆ ಕಾರ್ಯಕ್ಕೆ ಬೇಕಾಗಿ ಮಾತಾಡುವುದು. ನಿನ್ನನ್ನು ತಿಳಿಗೊಳಿಸುವ ಪ್ರಯತ್ನಕ್ಕೆ ನಾನು ಬಂದವನು, ನಾನಾಗಿ ಬಂದವನಲ್ಲ, ಪ್ರೇಷಿತನಾಗಿ ಬಂದವನು. ಹಾಗಾಗಿ ಆ ಪ್ರೇಷಿತರಿಗೆ ಬೇಕಾದ ಕರ್ತವ್ಯವನ್ನು ಮಾಡಬೇಕು. ಅದಕ್ಕೆ ಬೇಕಾಗಿ ನೋಡಯ್ಯ, ದಾರ್ಶನಿಕನಾಗಿ ಇರುವವನು ದರ್ಶನವನ್ನು ತಿಳಿಯುತ್ತಾನೆ. ತಿಳಿದಂತಹ ಸತ್ಯವನ್ನು ಮತ್ತೊಬ್ಬರಿಗೆ ತಿಳಿಸುವ ಪ್ರಯತ್ನ ಮಾಡ್ತಾನೆ. ಯಾವನಿಗೆ ದರ್ಶನ ಆಗುವುದಿಲ್ಲವೋ ಅಂತಹ ಮನಸ್ಥಿತಿಯವನು ಹೇಳಿದ ದರ್ಶನವನ್ನು ಒಪ್ಪಿಕೊಳ್ಳುವುದಿಲ್ಲ. ಉದಾಹರಣೆಗೆ, ನಿನ್ನ ಎಡೆಗೆ ಬರುವಾಗ ಒಂದು ನದಿ ಸಿಕ್ಕಿತು ನನಗೆ. ಆ ನದಿಯ ತಟಾಕದಲ್ಲಿ ಕೆಲ ಕಾಲವನ್ನು ಕಳೆಯುವಾಗ ಒಮ್ಮಿಂದೊಮ್ಮೆಗೆ ಬೀಸಿದ ತಂಗಾಳಿಯಿಂದ ನಾನು ಆಹಾ ಎನ್ನುವ ಒಂದು ಉದ್ಗಾರಕ್ಕೆ ಒಳಗ. ಅದರ ಅನುಭೂತಿಯ ವ್ಯಾಖ್ಯಾನ ಹೇಗೆ? ಆ ನನ್ನದಾದ ಸಂತೋಷವನ್ನು ನಿನಗೆ ಹೇಳಲಿಕ್ಕಾಗ್ತದ? ಭಾವಕ್ಕಿರುವ ವ್ಯಾಪ್ತಿ ಭಾಷೆಗಿಲ್ಲ. ಹಾಗಾಗಿ ಅದನ್ನು ತಿಳಿಯಪಡಿಸುವ ಪ್ರಯತ್ನ ಮಾತ್ರ. ನೀನು ತಿಳಿಯುತ್ತೀಯೋ ಎನ್ನುವುದು ನಿನ್ನ ಹಣೆ ಬರ. ಹಾಗಾಗಿ ರಾಮನು ರಾವಣನನ್ನು ಕೊಂದನು ಎಂಬರಿಗೆ ಏನಾಯಿತು? ಪ್ರಪಂಚದಲ್ಲಿ ದಾರ್ಷ್ಟ್ಯತೆಯಿಂದ ಕೂಡಿದಂತಹ ಯಾವುದೋ ಜೀವಿಯನ್ನು ಮತ್ತೊಬ್ಬನು ಕೊಂದರೆ ಅದು ಅಪರಾಧವಲ್ಲ ಎಂಬ ಹಾಗೆ ಸ್ಥಿರಪಡಿಸಿದಾಗ ಇದ್ದಾರೆ. ಹಾಗಾಗಿ ಅದು ಅಲ್ಲ, ದಾರ್ಷ್ಟ್ಯತೆಯಿಂದ ಕೂಡಿದಂತಹ ಜೀವವನ್ನು ಎಲ್ಲರೂ ಕೊಲ್ಲುವ ಹಾಗಿಲ್ಲ. ಯಾವನು ಎಲ್ಲರಿಂದಲೂ ಮಾನಿತನಾಗಿದ್ದಾನೋ ಅವನನ್ನು ದಾರ್ಷ್ಟ್ಯತೆಯಿಂದ ಕೂಡಿದಂತಹ ವ್ಯಕ್ತಿಯನ್ನು ಕೊನೆಯ ಕ್ಷಣದವರೆಗೂ ಕ್ಷಮಿಸುವ ಪ್ರಯತ್ನವನ್ನು ಮಾಡಿ ಅದು ಅಸಾಧ್ಯವಾದಾಗ ಕೊಲ್ಲುವುದು ಅನಿವಾರ್ಯವಾದರೂ ಅದರಿಂದಲೂ ಪಾಪವೇ ಸಂಗ್ರಹವಾಗುತ್ತದೆ. ಅದನ್ನು ನಿವಾರಿಸುವುದಕ್ಕೆ ಬೇಕಾಗಿ ನೀನು ಕಂಡವರನ್ನೆಲ್ಲ ಕೊಲ್ತಿ ಅಂತಾದ್ರೆ ಹೀಗೆ ಅಶ್ವಮೇಧವನ್ನು ಮಾಡಬೇಕು ಅನ್ನುವ ನಿಬಂಧನೆ ಬಂದರೆ ಆಗ ಕೊಲ್ಲುವುದು ಕಡಿಮೆ. ಅದಕ್ಕೆ ಬೇಕಾಗಿ ಲೋಕ ಸಂಗ್ರಹಕ್ಕಾಗಿ, ರಾಮನು ತನಗೆ ಬಂದ ಪಾಪ ನಿವೃತ್ತಿಗಾಗಿ ಅಂತಲ್ಲ, ಲೋಕ ಸಂಗ್ರಹಕ್ಕಾಗಿ ರಾಮನು ಹೀಗೆ ಮಾಡಿದ ಅಂತ ಮತ್ತೊಬ್ಬರ ಕುತ್ತಿಗೆಗೆ ಕಲ್ಲಿಟ್ಟುವಂತಹ ಕೆಲಸವನ್ನು ಬೇರೆಯವರು ಮಾಡಬಾರ್ದು. ಅದಕ್ಕೆ ಬೇಕಾಗಿ ನೀನು ಮತ್ತೊಬ್ಬರನ್ನು ಕೊಲ್ತಿ ಅಂತಾದ್ರೆ ಅಶ್ವಮೇಧ ಮಾಡುವುದಕ್ಕೆ ಸಿದ್ಧನಾದವು. ಅಶ್ವಮೇಧಕ್ಕೆ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಸರ್ವಮಾನಿತನಾದವನು ಅಂತ. ಹಾಗಾಗಿ ಸರ್ವ ಮಾನ್ಯತೆಗೆ ಬೇಕಾಗಿ ಕುದುರೆಯನ್ನು ಬಿಟ್ಟಿದ್ದೇವೆ ಹೊರತು ನಿನ್ನೊಬ್ಬನನ್ನು ಗಮನಿಸುವುದಿದ್ರೆ ರಾಮನ ತುರುಗ ಬೇಕಾಗಿದೆ. ನಾನೊಬ್ಬ ಸಾಕಾಗ್ತಿದ್ದು ಗೊತ್ತಾಯ್ತು. ನಿನ್ನ ಮಾತಿನ ದಾರಿ ಬದಲಾಗಲಿಲ್ಲ. ಏನು? ರಾಮನ ಕುರಿತು ಸ್ಪಷ್ಟತೆಯನ್ನು ಕೊಡುವುದಕ್ಕೆ ಹೊರಟವನೇ. ಯಾಕೆ? ನಮ್ಮದು ಪ್ರಮಾದ ಸಾಹಿತ್ಯದ ಪರಿಣಾಮದಿಂದ ಸರಿಯಾದದನ್ನು ತಿಳಿಯಲಿಲ್ಲ. ನಾವು ಒಪ್ಪಿದ್ದೇವೆ. ಹೌದಪ್ಪ, ನಾವು ಕೇಳಿ ತಿಳಿದದ್ದು, ಜೊತೆಯಲ್ಲಿದ್ದು ನೋಡಿದ ನೀನು ಹೇಳುವ ಸತ್ಯವನ್ನು ಒಪ್ಪುತ್ತೇವೆ. ಕೇಳೋಣ ಏನು ಅಂತ ಹೊರಟ್ರೆ ನೀನು ಹೇಳುವುದು ಏನು? ಯುದ್ಧದ ಮಾತು ಅನಿವಾರ್ಯವಾದ್ರೆ ಹಾಗೆ. ಈಗ ನೀನು ನಿಜವಾಗಿ ರಾಮನ ಕುರಿತು ಪ್ರಚಾರಕ್ಕೆ ಬಂದವನು, ಮತ್ತೆ ರಾಮ ಕಾರ್ಯಕ್ಕೆ ಬಂದವನು. ಏನು ಕಾರ್ಯದ ಉದ್ದೇಶ ಏನು? ನೀ ಹಿಡಿದಿಟ್ಟುಕೊಂಡಂತಹ ಅಶ್ವವನ್ನು ಬಿಡಬೇಕು. ಬಿಡುವಾಗ ಯಾಕೆ ರಾಮನೇನು ಎನ್ನುವುದನ್ನು ತಿಳಿಯಬೇಕು. ಹೊರಟಿ ರಾಮ ಏನು ಅಂತ ನೀನು ಹೇಳುವುದು? ರಾಮನು ಶ್ರೇಷ್ಠನಿದ್ದಾನೆ, ಸಕಲ ಜನ ಜಾಲಮಾನಿತನಿದ್ದಾನೆ. ಬರೇ ಜನ ಮಾತ್ರ ಅಲ್ಲ, ಒಳ್ಳೆ ಜೀವಮಾನಿತನಿದ್ದಾನೆ. ಒಳ್ಳೆ ಸಂತೋಷ ಆಯ್ತು ನನಗೆ. ಆದರೆ ಏನು ಅದೇ ಪರಮ ಸತ್ಯ ಅಂತ ಲೋಕದಲ್ಲಿ ಎಲ್ಲವರು ಒಪ್ಪತಕ್ಕತ್ವನೇ ನಾವು ಲೋಕದ ಸರ್ವಶ್ರೇಷ್ಠತೆಯನ್ನು ಒಪ್ಪುತ್ತೇವೆ. ಆದರೆ ನಾವು ತಿಳಿದದ್ದು ಯಾವುದು ಗೊತ್ತಾ? ಏನು? ಈಗ ನಡೆದಿರಬಹುದಾದಂತಹ ವಿಚಾರವನ್ನು ಮರೆಸಿ ರಾಮನ ಸರ್ವೋತ್ತಮ
ಸರ್ವಸ್ವವನ್ನು ಅಂತ ನೀನು ಒಪ್ಪಬೇಕು ಅಂತ ಹೇಳುವ ಮಟ್ಟಿಗೆ ಹೊರಟಿದ್ದೆ. ಒಪ್ಪುದೆಯೋ ಬಿಡ್ತೀಯೋ ನಿನಗೆ ಬಿಟ್ಟದ್ದು. ಒಪ್ಪಬೇಕಾದ ಎಲ್ಲ ಹಿತಗಳು ಅವನಲ್ಲಿ ಇದೆ ಅಂತ ನಾ ಹೇಳಿ. ಅಲ್ಲ ಅವ ಅತ್ಯುತ್ತಮ ಅಂತ ಒಪ್ಪುವ ಹಾಗೆ ನೀನು ಮಾತನಾಡಿದೆ. ನಿಜವಾಗಿಲ್ಲ ಅದದ್ದೇನು ಗೊತ್ತು? ಏನು ರಾಮಾಯಣ ಅನ್ನುವುದು ನನಗೆ ಅರ್ಥ ಆಗದೆ ಇತ್ತು. ನೀನೇನು ಅಂತ ಅರ್ಥ ಆಯ್ತು. ಏನು ಒಳ್ಳೆ ಭಾಷೆ ಕಲ್ತಿದ್ದೆ. ಕಪಿ ನೀನು. ಅದೇ ರಾಮನ ಅನುಗ್ರಹ. ರಾಮಾನುಗ್ರಹದಿಂದ ಮಂಗವು ಇಷ್ಟು ಮಾತಾಡುವುದಕ್ಕೆ ಸಾಹಿತ್ಯಬದ್ಧವಾಗಿ ನಿರೂಪಿಸುವುದಕ್ಕೆ ಕಲಿತದೆ ಅಂತಾದ್ರೆ ನೀವೊಂದು ಪ್ರಯತ್ನ ಮಾಡುವುದು. ರಾಮ ಮಂಗನಿಗೆ ಕಲಿಸುವ ನೀನು ಪ್ರಯತ್ನ ಮಾಡು. ರಾಮ ಮಂಗನಿಗೆ ಕಲಿಸುವ ಮನುಷ್ಯರಿಗೆ ಕಲಿಸಿ ಬರುವುದಿಲ್ಲ. ಭಾಷಿಕ ಅಲ್ಲದೆ ನಿನ್ನನ್ನು ಬಿಟ್ಟು ಮನುಷ್ಯರು ಇಲ್ಲೋ ಅವನು ಸೇನೆಯಲ್ಲಿ ನಿನಗೆ ತೊಂದರೆ ಆಗ್ತದೆ ಅಂತ ತೊಂದರೆ ಏನೂ ಇಲ್ಲ. ಆಲೋಚನೆ ಮಾಡು. ಏನು? ಈಗ ನೀನು ಹಾಗೆ ಘಂಟಾಘೋಷವಾಗಿ ಹೇಳಿದ್ರೆ ನಮ್ಮ ಸಭೆಯಲ್ಲಿ ತೋರು ಏನು ತೊಳ್ಕೊತಾರೆ ಗೊತ್ತು? ನಿನ್ನ ಸಭೆ ಅರ್ಧ ನನ್ನ ಪಕ್ಷಕ್ಕೆ ಬಂದಾಯ್ತು. ಇರ್ಲಿ, ಅದು ಎಲ್ಲಿಗೂ ಓದಿತ್ತು. ಯಾಕೆ? ಸತ್ಯವನ್ನೇ ನಾವು ಅನುರಕ್ಷಿಸುವ. ಏನು ಸತ್ಯ? ಈಗ ಲೋಕದಲ್ಲಿ ನೀನಾಡಿದ ಹಾಗೆ ರಾಮನೇ ಸರ್ವಸ್ವ ಇದ್ದಿತ್ತು, ನಮ್ಮ ಆಕ್ಷೇಪ ಏನೂ ಇಲ್ಲ ಅದಕ್ಕೆ. ಆದರೆ ನಾವು ಇದುವರೆಗೆ ಬದುಕಿದ್ದೇವೆ. ಹೇಗೆ ಬದುಕಿದ್ದೇವೆ? ಹಾಗೆ ನೋಡಿದ್ರೆ ಗೊತ್ತಾಗುವುದಿಲ್ಲ. ಹೌದು, ಇದೊಂದು ವ್ಯವಸ್ಥಿತವಾದಂತಹ ಪ್ರದೇಶ. ಆಯ್ತು. ಈ ವ್ಯವಸ್ಥೆ ಸುಮ್ಮನೆ ಬರ್ತದ? ಅದರ ಹಿಂದೆ ಒಂದು ಆಲೋಚನೆ, ಒಂದು ಶ್ರದ್ಧೆ, ಒಂದು ನೀತಿ, ಒಂದು ಶಕ್ತಿ, ಒಂದು ಧರ್ಮ, ಒಂದು ಶಕ್ತಿ ಇದೆಯಾ? ಇರ್ಬೇಕು ಇರ್ಬೇಕು. ಅದು ಯಾವುದು? ಹರನು ಬ್ರಹ್ಮಾಂಡ ಒಳ್ಳೆ ಆಕ್ಷೇಪವೇ ಇಲ್ಲ. ಈಶಾವಾಸ್ಯಂ ಜಗತ್ ಸರ್ವ ಅಲ್ವಾ? ನಾವು ತಿಳಿದೇವ. ಈ ರಾಮ ಎಲ್ಲಿದ್ದಾನೆ? ಜಗತ್ತು ಬೇರೆ ಈಶನಿಂದ ಆವಾಸವಾದಂತಹ ಈ ಜಗತ್ತಿನಲ್ಲಿ ರಾಮ ಇದ್ದಾನೆ ಅಲ್ವಾ? ಅಂದ ಮೇಲೆ ಈಶನೇ ಸರ್ವಸ್ವ, ಈಶನೇ ಸರ್ವೋತ್ತಮ. ನೀ ಹಾಗೆ ತಿಳಿದವ. ನಾನೇ ಹಾಗೆ ತಿಳಿದವನು ಅಂತ ಅಲ್ವಾ? ಅದನ್ನೇ ಅದನ್ನು ಮಾತ್ರ ಒಪ್ಪುವನು. ಹಾಗೆ ತಿಳಿದವನು ಅಂತಲ್ಲ, ಅದು ಮಾತ್ರ ಸತ್ಯ. ಯಾಕೆ? ನಾನು ಒಪ್ಪಿದ್ದೇನೆ ಅಂತಲ್ಲ, ಇಡೀ ಪ್ರಪಂಚ ಅದನ್ನು ಒಪ್ಪಿದೆ. ಹಾಗಾಗಿ ಅದನ್ನು ನಾನು ಒಪ್ಪಿದೆ. ಪ್ರಪಂಚಕ್ಕೆ ಬರಬೇಡ. ನಾನು ನಿನ್ನ ವ್ಯಾಪ್ತಿಯನ್ನು ಬಿಟ್ಟು ನೀ ಆಚೆ ಹೋದವನಲ್ಲ ಅಂತ ಅರ್ಥ ಆಗ್ತದೆ. ಛೇ, ಈಗ ನೀನು ಹೇಳಿದೆಯಲ್ಲ ಈಶಾವಾಸ್ಯಂ ಇದಂ ಸರ್ವಂ ಅಲ್ವಾ? ಈಗ ನಿನಗೂ ಗೊತ್ತುಂಟು. ಈಶ ಯಾರು ಅಂತ ಅಲ್ಲ, ನಿನಗೂ ಗೊತ್ತುಂಟು. ಹೌದು. ಅಂದ ಮೇಲೆ ಅಂತ ಈಶನೇ ಸರ್ವೋತ್ತಮ ಅಂತ ತಿಳಿದಿರಬಹುದು. ಅದ ನಮ್ಮಲ್ಲಿ ರಾಮ ಸರ್ವೋತ್ತಮ ಅಂತ ನೀನು ಹೇಳು, ಆಕ್ಷೇಪ ಇಲ್ಲ. ಆದ್ರೆ ನಾವು ಅದನ್ನೇ ಒಪ್ಪಬೇಕು ಅಂತ ಹೇಳುವುದಕ್ಕೆ ಹೋಗ್ಬೇಡ. ಅದಲ್ಲ ಹೇಳಿಕೆ ಸಲ್ಲ. ರಾಮಾಜ್ಞೆ ಅದು ನನ್ನದಲ್ಲ. ಮತ್ತೆ ಎಲ್ಲಿಗ? ಹರನು ಬ್ರಹ್ಮಾಂಡ ಒಡೆಯನು. ಈಗ ನೀನು ಹೇಳಿದ್ಯಲ್ಲ, ನಿನಗೆ ಹೇಗೆ ರಾಮ ಸರ್ವಸ್ವ? ಈಗ ಬ್ರಹ್ಮಾಂಡಕ್ಕೆ ಒಡೆಯನು ಅಂತಾದರೆ ಒಂದು ಒಡೆಯ ಇರ್ಲಿಕ್ಕಾಗುದು. ಪೂರ್ಣತೆ ಬರಬೇಕು ಅಂತಾದ್ರೆ ಒಡತಿ ಬೇಕು. ಒಡತಿ ಶಕ್ತಿಯುಕ್ತ ಒಟ್ಟಿರುವುದು. ಶಕ್ತಿಯುಕ್ತನಾದರೆ ಪುರುಷ ಪೂರ್ಣತೆ ಶಕ್ತಿಯಲ್ಲಿ ಉಂಟು. ಯೋಚನೆ ಮಾಡು. ಶಕ್ತಿಯ ಪೂರ್ಣತೆ ಪುರುಷ. ನೀವು ಒಂದು ಹೇಳ್ಬಿಡ್ತೇನೆ, ಈಗ ಶಿವ ಅರ್ಧನಾರೀಶ್ವರ ಅಂತ. ಒಂದಲ್ಲ, ಎರಡು ಸೇರಿ ಪೂರ್ಣ ಆಗಲ್ಲ. ಸುಳ್ಳ? ಪ್ರಕೃತಿ ಪುರುಷ ಅರ್ಧ ಅರ್ಧ ಸೇರಿದ್ರೆ ಒಂದಲ್ವಾ? ಅದೇ ನಮ್ಮೂರಲ್ಲಿ ಅದೇ. ಈಗ ಪ್ರಕೃತಿ ಪುರುಷ ಸೇರಿ ಒಂದು ಪೂರ್ಣವಾದಂತಹ ವಸ್ತು ಹರ ಅಂತ ತಿಳಿದು ಅದನ್ನೇ ಆರಾಧಿಸುತ್ತಾ ಬಂದಂತಹ ನಮಗೆ ಅನ್ಯ ಯಾವ ಆಲೋಚನೆಯೂ ಬರಲಿಕ್ಕಿಲ್ಲ, ಬರುವುದೂ ಇಲ್ಲ, ಒಪ್ಪುವುದೂ ಇಲ್ಲ. ನಾವು ಹಾಗಾಗಿ ಹೇಳಿದ್ದು. ಈಗ ಪೂರ್ಣತೆ ಅಂತ ಹೇಳುವಾಗ ನೀವು ಸ್ಥಾಪಿಸುವ ದಾರಿ ಏನು ಅಂತ ಬೇಕಲ್ಲ? ಸ್ಥಾಪಿಸುವುದಕ್ಕೆ ಏನುಂಟು? ಶಿವಪೂರ್ಣ ಅಂತ ನಾನು ಸ್ಥಾಪಿಸಬೇಕು. ಈ ಲೋಕದಲ್ಲಿ ಈಗ ನೀನು ಒಪ್ಪುತ್ತೀಯಲ್ಲ, ಮತ್ತೆ ಮತ್ತೆ ಸ್ಥಾಪಿಸುವುದು. ಈಗ ನಾವು ಒಪ್ಪುವುದು ಬೇರೆ, ನೀನು ನಿನ್ನ ಅಧಿಕಾರದಲ್ಲಿ ಅದನ್ನು ಸ್ಥಾಪಿಸುವುದು ಬೇರೆ ಅಲ್ವಾ? ಈಗ ಯೋಚನೆ ಮಾಡು. ನನ್ನ ಅಧಿಕಾರದ ನೆಲೆಯಲ್ಲಿ ನಿನಗೆ ನಾನು ಈಶ ಅಂದ್ರೆ ಏನು ಅಂತ ಹೇಳ್ಬೇಕು. ಶಿವನನ್ನ ಯಾಕೆ ಆರಾಧಿಸ್ತೇನೆ ಅಂತ ಹೇಳ್ಬೇಕು. ಯಾಕಂದ್ರೆ ನೀನು ರಾಮ ಅಂತ ದೊಡ್ಡವ ಅಂತ ಹೇಳಿದೆ. ಈಗ ಆರಾಧಕನು ಆರಾಧ್ಯದ ಮೂಲವನ್ನು ಸ್ವರೂಪವನ್ನು ತಿಳಿಯದೆ ಆರಾಧನೆ ಮಾಡ್ತಾನೆ ಅಂತಾದ್ರೆ ಅವನಷ್ಟು ದಡ್ಡ ಮತ ಬರಬೇಕಾ? ಆಲೋಚನೆ ಮಾಡು. ಏನು? ಶಿವ ಕೈಲಾಸದಲ್ಲಿ ಇಲ್ಲ, ಈಗ ಜ್ಯೋತಿರ್ಮಯದಲ್ಲೇ ಇದ್ದಾನೆ. ಕ್ರಯ ಇಟ್ಕೊಟ್ಟಾರೆ. ಹೇಳ್ತೀನಿ ನಾನು ಕೇಳುವುದು ನಿಮ್ಮಲ್ಲಿ ಆ ಕ್ರಮ ಉಂಟು? ಹಾಗಲ್ಲ, ಅವನಿದ್ದವನು ಇಲ್ಲಿಗೆ ಬಂದಿದ್ದಾನೆ ಅಂತ ಕ್ರಯ ಬೇಡ. ಆಗಲ್ವ? ಈಗ ರಾಮನ ಆಡಳಿತಕ್ಕೆ ಒಳಪಟ್ಟಂತಹ ನಿನ್ನಂತವರಿಗೆ ನಾನು ಆಡಿದ ಮಾತಿಗೆ ಕ್ರಯ ಎಷ್ಟು ಕೊಟ್ಟೆ ಅಂತ ಕೇಳುವಾಗ ನೀನು ಎಷ್ಟು ಕ್ರಯ ಕೊಟ್ಟು ಹೋಗಿ ಬಂದ? ಭಕ್ತಿ ಎನ್ನುವ ಕ್ರಯ ಕೊಟ್ಟಿದ್ದೇನೆ ಅಲ್ವಾ? ಹೃದಯ ಎನ್ನುವ ಸ್ಥಾನವನ್ನು ಕೊಟ್ಟಿದ್ದೇನೆ. ಅದನ್ನು ನೀನು ನೀನು ಎಂತ ಕೊಟ್ಟೆ ಅಂತ ಕೇಳು. ಅದಕ್ಕೆ ನೀನು ಕ್ರಯಕ್ಕೆ ಹೋಲಿಸ್ತಿ ಅಂತ ಆದರೆ ನಮ್ಮದು ಅದೇ ಕ್ರಯ. ಏನು? ಭಕ್ತಿಯಿಂದಲೇ ಅವನನ್ನು ಒಲಿಸಿಕೊಂಡು ಭಕ್ತಿಯಿಂದ ಒಲಿಸಿ ಇಲ್ಲಿಯೇ ಸ್ಥಾಪಿಸಿದ್ದೇವೆ ಅವನನ್ನು. ಹಾಗೆ ಭಕ್ತಿಗೆ ಒಲಿದವನು ಅಲ್ಲಿಯೇ ಸ್ಥಾಪನೆ ಆಗುವುದಿಲ್ಲ. ಅದೇ ಸ್ಥಾಪನೆ ಆಗ್ತಾನೆ ಅಂತಾದ್ರೆ ಅವನಿಗೆ ಮೂಲ ನೆಲೆಯೇ ಇಲ್ಲ ಅಂತ ಅರ್ಥ. ಯೋಚನೆ ಮಾಡು. ಈ ಹರನಿಗೆ ಮೂಲ ನೆಲೆ ಉಂಟು ಅಂತ ನೀವು ಒಪ್ತೀಯಲ್ಲ?
ನೀನು ಹರಳ ನೆಲೆಯಲ್ಲಿಯೇ ರಾಮನು ಇದ್ದಾನೆ ಅಂತ ನೀನೇ ಹೇಳಿದ್ದು. ಈಗ ಮತ್ತೆ ಹರಳಿಗೆ ನೆಲೆ ಏನು ಹುಡುಕುತ್ತೀನಿ? ಹಾಗಲ್ಲ, ನೆಲೆಯ ಜಗತ್ತನ್ನ ಆವರಿಸಿರಬಹುದಾದಂತಹ ಶಕ್ತಿ ಈಗ ನೀ ಹೇಳುವುದು ನಮ್ಮನೇಲಿ ಇದ್ದಾನೆ ಅಂತಲ್ವಾ? ಜಗತ್ತಿನಲ್ಲಿ ಇದ್ದವ ಮನೆ ಮಾತ್ರ ಜಗತ್ತು. ಯಾರು ಹೇಳಿದ್ರು ನಿನಗೆ? ಅಲ್ಲ, ನೀ ಹೇಳುವ ನಡೆ ಹಾಗಾಯ್ತು. ನಿನಗೆ ನಡೆ ಯಾವ್ದು ಅರ್ಥ ಆಗ್ತದೋ ಬಿಡ್ತದೋ ನನಗೆ ಗೊತ್ತಿಲ್ಲ. ಆದ್ರೆ ನಾವು ಏನನ್ನ ತಿಳಿದಿದ್ದೇವೋ ಅದನ್ನು ನಿನಗೆ ಸ್ಪಷ್ಟವಾಗಿ ಹೇಳಿದ್ದೇವೆ. ನೀನು ರಾಮನ ಕುರಿತಾಗಿ ಏನೇ ಹೇಳು, ನಿನ್ನ ಸ್ವತಂತ್ರತೆ, ನಿನ್ನ ಅನುಭವ ಕೇಳಿದ್ದೇವೆ ನಾವು, ಆಕ್ಷೇಪ ಇಲ್ಲ. ಆದರೆ ಶಿವನ ಕುರಿತಾಗಿ ಆಡುವಾಗ ನೀನು ಕ್ರಯದ ಮಾತಾಡ್ತೀವಿ, ಹಾಗಾಗಿ ಕೇಳಿದ್ದು. ರಾಮನ ಕಾಲದಲ್ಲಿ ದೇವರನ್ನ ಕ್ರಯ ಕೊಟ್ಟು ನೋಡು, ಹೇಳು. ಕ್ರಯ ಎನ್ನುವುದಕ್ಕೆ ಸಾಂದರ್ಭಿಕವಾದಂತಹ ಅರ್ಥಗಳಲ್ಲಿ ಹಲವು ಧ್ವನಿ ಇದೆ. ಅದೇ ಯಾವ ಧ್ವನಿಯಲ್ಲಿ ನನ್ನ ಧ್ವನಿ ಏನು? ಆ ಭಾಷೆಯ ಅಲ್ಲ. ನಿನಗೆ ಅರ್ಥವಾಗುತ್ತದೆ ಅಂತ ಹೇಳುವುದಕ್ಕೆ ನಾ ಹಾಗೆ ವಿವರಿಸಿ. ದೇವರ ವಿಷಯ ನಾವು ನಮಗೆ ಯಾವುದಕ್ಕೆ ಸಮರ್ಪಣೆ ಮಾಡಿ ಕ್ರಯ ಅಂತ ಬಳಸಕೂಡದು. ಅಲ್ಲ, ನಾ ಬಳಸಬಹುದು, ಬಳಸಿ ಆಗಿದೆ, ಮತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೀ ಸ್ಥಾನ ಪಲ್ಲಟ ಮಾಡಿದ್ಯಲ್ಲ, ಹಾಗಾಗಿ ಕ್ರಯ ಅಂತ. ನಾನು ಸ್ಥಾನ ಪಲ್ಲಟ ಮಾಡಿ ಕೈಲಾಸದಲ್ಲಿರುವಂತವನು ಶಿವ ಹೌದಲ್ಲ? ಹೌದು. ಆ ಕೈಲಾಸವನ್ನು ಪಲ್ಲಟ ಮಾಡಿದಂತಾದ್ರೆ ಕಾರಣ ಏನು ಉಂಟಲ್ವಾ? ಯೋಚನೆ ಮಾಡು. ಏನು? ಈಗ ಭಕ್ತಿಗೆ ಒಲಿದು ಪರಮಾತ್ಮ ಏನು ಮಾಡ್ತಾನೆ ಅಂತ ನೀನು ಅಲ್ಲ, ಏನು ಮಾಡುವುದು? ಏನು ಮಾಡಬಹುದು ಅಲ್ವಾ? ಈಗ ರಾಮ ಶಿಷ್ಟನನ್ನ ಪರಿಪಾಲನೆ ಮಾಡ್ತಾನೆ ಅಂತ ಹೇಳ್ತೀನಿ. ಶಿವ ಮಾಡುವುದಿಲ್ಲ. ಹಾಗೆ ಹೇಳಿಲ್ವಲ್ಲ ನಾವು? ಅದನ್ನೇ ರಾಮನ ಕುರಿತಾಗಿ ಅಷ್ಟು ಅರ್ಥ ಆಗುವ ನಿನಗೆ, ಶಿವನ ಕುರಿತಾಗಿ ಯಾಕೆ ಅರ್ಥ ಆಗುವುದಿಲ್ಲ? ಅರ್ಥ ಆಗುದಿಲ್ಲ. ನೀನು ವಿಷಯವನ್ನು ತಪ್ಪಿಸಬೇಡ. ತಪ್ಪಿಸಿದ್ದಲ್ಲ ನಾ ಹೇಳ್ತೇನೆ ಕೇಳು. ನಾ ಹೇಳುವ ನೆಲೆ ಏನು? ಶಿವನಿಗೂ ರಾಮನಿಗೂ ತೌಲನಿಕ ಸಂಬಂಧಕ್ಕೆ ನಾ ಬಂದವನಲ್ಲ. ನಾನು ಬಂದದ್ದು ಶ್ರೇಷ್ಠನಾದವನೊಬ್ಬನು ತನ್ನ ಶ್ರೇಷ್ಠತೆಯನ್ನು ಹೀಗಿರಿಸಿಕೊಂಡು ಶ್ರೇಷ್ಠವಾದದ್ದನ್ನು ಪ್ರಪಂಚ ಹಿತಕ್ಕಾಗಿ ಮಾಡುವಾಗ ಅದನ್ನು ತಡೆದು ನೀ ಯಾಕೆ ಕನಿಷ್ಠನಾಗ್ತಿ ಅಂತ ಕೇಳಿಕೊಂಡದ್ದಷ್ಟೇ. ಅಂದರೆ ಈಗ ನೀವು ಮಾಡುವಂತಹ ಅಶ್ವಮೇಧ ಯಾಕೆ ವಿರೋಧ ಅಂತ ಕೇಳುವ. ಯಾಕೆ ವಿರೋಧ? ನೀನು ಹೇಳಿದೆಯಲ್ಲ, ಯಾವುದರ ನಿರೂಪಣೆಗೆ ಅದು? ಲೋಕದಲ್ಲಿ ಈಗ ರಾಮನ ಕುರಿತಾಗಿ ನನಗೆ ತಿಳುವಳಿಕೆ ಇಲ್ಲದ್ದಿರಲ್ಲ. ನೀನು ಹೇಳಿದ್ದು ಈಗ ರಾಮ ಈ ಅಶ್ವಮೇಧವನ್ನ ಕೈಗೊಂಡಿದ್ದರ ಹಿಂದಿನ ಅರ್ಥ ರಾಮ ಈಗ ಮಾಡಿದಂತೆ ಆಡುಕೊಳ್ಳೋದು. ನೋಡು, ಪ್ರಪಂಚದಲ್ಲಿ ಯಾರನ್ನಾದರೂ ನಿಯಂತ್ರಿಸಬಹುದು, ನಾಲಿಗೆಯನ್ನು ನಿಯಂತ್ರಿಸಬೇಕಾಗುವುದಿಲ್ಲ. ಹಾಗಾಗಿ ಯಾರೂ ರಾಮನನ್ನು ಆಕ್ಷೇಪ ಮಾಡಬಾರದು ಅನ್ನುವಂತಹ ವ್ಯಕ್ತಿ ಅಥವಾ ವಸ್ತು ಜಗತ್ತಿನಲ್ಲಿ ಯಾವುದೂ ಇರಲಿಕ್ಕೆ ಸಾಧ್ಯವಿಲ್ಲ. ಆಕ್ಷೇಪ ಮಾಡುವವರು ಬೇರೆ, ಆಕ್ಷೇಪಣೆಯನ್ನು ತಿಳಿದು ಅಳೆದು ಮಾಡುವವರು ಬೇರೆ. ನೀನು ಎಲ್ಲರ ಹಾಗಲ್ಲ. ನೀ ಎಲ್ಲರ ಹಾಗಾದ್ರೆ ಇಲ್ಲಿ ಕೊಡುವ ಅಗತ್ಯವಿಲ್ಲ, ಅಲ್ಲಿ ಕೊಡುವುದಿಲ್ಲ, ಗೊತ್ತಾಗ್ತದಲ್ಲ. ಹಾಗಿದ್ದ ಮೇಲೆ ರಾಮನ ಕುರಿತಾಗಿ ನೀ ತಿಳಿಯದೆ ಪ್ರಮಾದವಶಾತ್ ಈ ವಿರೋಧವನ್ನು ಮಾಡಿದರೆ ಅದನ್ನು ತಿಳಿಗೊಳಿಸುವುದಕ್ಕೆ ನಾವು ಯಾವಾಗಿದ್ದೇವೆ. ನನಗೆ ಶಿವನ ವಿರೋಧವಿಲ್ಲ. ಸರಿ, ಈಗ ನೀನು ರಾಮನ ಕುರಿತಾಗಿ ಅರಿಯದೇ ಮಾಡಿದರು ಅಂತ ನೀನು ಹೇಳ್ತೀಯಲ್ಲ, ಈಗ ನಾವು ಅರಿಯಬೇಕು ಅಂತಲೇ ಮಾಡಿದ್ದೇವೆ ಎನ್ನುವುದು ನಿನಗೆ ಯಾಕೆ ಅರ್ಥ ಆಗುವುದಿಲ್ಲ? ಆಲೋಚನೆ ಮಾಡಿ. ಏನು ಅರಿತ? ಈಗ ರಾಮನ ಕುರಿತ ಸರ್ವಶ್ರೇಷ್ಠತೆಯ ವಿಭಾಗದಲ್ಲಿ ನೀನು ಮಾತಿನ ಮೂಲಕ ನನಗೆ ತಿಳಿಸಿಕೊಟ್ಟಿದ್ದು. ಹಾಗಂತ ನಾವೀಗ ಕುದುರೆಯನ್ನ ಬಂಧಿಸಿದ್ದು ನಮ್ಮ ಶಕ್ತಿ ನಾವು ಬಂದು ಬಂದ ಕುದುರೆಯನ್ನು ಬಂದ ಕುದುರೆಯನ್ನ ಹಣೆಯ ಲೇಖನವನ್ನು ಓದಿ ಅದರ ಮತಿತಾರ್ಥ ಏನು ಎನ್ನುವುದನ್ನು ತಿಳಿದು ಕಟ್ಟಿದವು. ಈಗ ನೀನೇನು ಮಾಡುವುದು? ಬಂದ ನೀನು ರಾಮನ ಕುರಿತಾಗಿ ಆಡಿದ, ರಾಮನ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕು ಎನ್ನುವ ನೆಲೆಯಲ್ಲಿ ಇದನ್ನು ಕಟ್ಟಿದ್ದೇವೆ ಅಂತ ನೀನು ತಿಳ್ಕೊಂಡಿದ್ರು ಬರುವ ಕೆಲಸವೇ ಇರ್ತಾ ಇದೆ. ಯೋಚನೆ ಮಾಡಿ. ಓ, ಹೀಗೆ ರಾಮನನ್ನ ತಿಳಿಬೇಕು ಅಂತ ಆಲೋಚಿಸಿರಬಹುದು ಅಂತ ತಿಳ್ಕೊಂಡು ಅವಾಗ ನೀನು ಬರುವ ಕೆಲಸ. ಈಗ ವಿರೋಧಕ್ಕೆ ಏನು ಕಾರಣ ಅಂತ ತಿಳಿಯಬೇಕು, ಕಾರಣವನ್ನು ತಿಳಿದ. ಈಗ ಸಾಮಾನ್ಯರನ್ನು ಗಮನಿಸುವ ಪ್ರಕ್ರಿಯೆ ಬೇರೆ. ಅವನೊಬ್ಬ ಸಾಮಾನ್ಯ ರಾಜನಾದರೆ ಇವನಿಗೆ ವಿವೇಕ ಇಲ್ಲ ಎನ್ನುವುದೇ ಸ್ಪಷ್ಟವಾದರೆ ನಾವು ಉಪಕ್ರಮಿಸುವಂತಹ ದಾರಿ ಬೇರೆ. ನೀನು ಹಾಗಲ್ಲ, ಜನಜನಿತವಾದಂತಹ ಹಿನ್ನೆಲೆಯುಳ್ಳವನು, ಶಿವಭಕ್ತನಿದ್ದಾನೆ. ಶಿವಭಕ್ತರು ರಾಮಕಾರ್ಯಕ್ಕೆ ವಿರೋಧಿಗಳಾಗುತ್ತಾರೆ ಅಂತಾದ್ರೆ ಅದು ತಿಳುವಳಿಕೆ ಕೊರತೆ. ಹಾಗಾಗಿ ಸಂಧಾನ ಎನ್ನುವುದು ಪ್ರಕ್ರಿಯೆ. ಈಗ ವಿರೋಧ ಎನ್ನುವುದನ್ನು ನೀನು ಆಡಕೂಡದು. ಈಗ ಇದು ವಿರೋಧ ಹೇಗಾಗ್ತದೆ ಅಂತ ನನ್ನ ಪ್ರಶ್ನೆ ಆಗ್ತದೆ. ಯಾಕೆ ಕೇಳು, ಇಷ್ಟು ನೀನು ಸರ್ವೋತ್ತಮತ್ವವನ್ನ ರಾಮನದ್ದನ್ನು ಇಲ್ಲಿ ಸ್ಥಾಪಿಸುವುದಕ್ಕೆ ಹೊರಟ ಮೇಲೆ ಬಲವುಳ್ಳವರು ಕಟ್ಟಿ ಕಾದುವುದು ಎನ್ನುವ ಲೇಖನಕ್ಕೆ ಅರ್ಥ ಏನು? ನೋಡು,
ಗೈದೋ ಇನ್ನ ತರಳ ಮಾಲಿಯನ್ನು ಬೆರುವನ ಅರುಟದಿಂದ ಗಣನ ಗೈದೋ ತರಳ ಮಾಲಿಯನ್ನು ತರಿದೆ ತರಳ ಮಾಲಿಯನ್ನು ತರಿದೆ ಅಖಿಲ ಧರೆಯಲ್ಲಿರುವಂತಹ ಮರ್ತ್ಯ ರೂಪದಲ್ಲಿರುವಂತಹ ರಾಯರಲ್ಲಿ ಶ್ರೇಷ್ಠನಾದವನು ಮಾಡುವ ಅಶ್ವಮೇಧಕ್ಕೆ ಸೂತ್ರ ಯಾವುದು? ಹರತಿ ಬ್ರಹ್ಮಹತ್ಯಾದಿಕಂ ಯಾವುದು ಅಖಂಡವಾದಂತಹ ಅಕ್ಷಯವಾದಂತಹ ಬ್ರಹ್ಮಹತ್ಯಾದಿಗಳನ್ನು ನಿವಾರಿಸುವಂತಹ ಪುನೀತತ್ವವನ್ನು ಕೊಡುವಂತಹ ಯಾಗಸಿದ್ಧಿಯೋ ಅದರ ಆಶ್ರಯ ಅಶ್ವ ಪ್ರಧಾನತೆಯ ಮೇಧ್ಯತೆ. ಅಶ್ವವನ್ನು ಹೋಮ ಮಾಡುವುದು ಅಂತ ಹೇಳಿದ್ರೆ ಯಾವುದೋ ಅಶ್ವವನ್ನು ಹೋಮಿಸುವುದಲ್ಲ, ಲಕ್ಷಣ ಭೂಯಿಷ್ಠವಾದಂತಹ ಅಶ್ವವನ್ನು ಪೂಜಿಸಿ ಪೂಜಕನು ವ್ರತಿಯಾಗಿ ತಾನು ವ್ರತಿ ಇದ್ದೇನೆ, ವಿಶ್ವವು ತನ್ನ ಯಜಮಾನಿಕೆಯನ್ನು ಒಪ್ಪಬೇಕು ಎನ್ನುವಂತಹ ಕಾರುಣ್ಯ ಭಾವದಲ್ಲಿ ತನ್ನನ್ನು ಯಜಮಾನಾಗಿ ಸ್ವೀಕರಿಸಿ ಎಂಬಂತಹ ಅವಲೋಕನ. ಆದ್ದರಿಂದಲೇ ಬಲಹೀನರು ಕ್ಷತ್ರಿಯ ವಾಣಿಯಲ್ಲಿ ನೀವೆಲ್ಲರೂ ಸಹಾಯ ಮಾಡಿ ಅಂತ ಸಹಾಯ ಧ್ವನಿಯನ್ನು ಹೇಳಲಿಕ್ಕಾಗುವುದಿಲ್ಲ. ಹಾಗಾಗಿ ಬೆಳೆಸುವಂತಹ ಲಿಖಿತದ ಉಲ್ಲೇಖದ ಪಂಕ್ತಿಗಳು ಹೇಗಿರಬೇಕು, ಯಾವನು ಬಲಹೀನನು ಅವನು ಸ್ವತಃ ನನಗೆ ಸಹಕಾರಿಯಾಗಿ, ಬಲಿಷ್ಠನಾದವನು ವಿರೋಧ ಮಾಡಿ ಆ ವಿರೋಧಿಯನ್ನು ಮಣಿಸಬೇಕು, ಮೆಚ್ಚಿಸಬೇಕು, ಕೊಲ್ಲಬೇಕು ಅಂತಲ್ಲ, ವಿರೋಧಿಯನ್ನು ಅನಿವಾರ್ಯವಾಗಿ ಕೊಲ್ಲಬೇಕಾಗಬಹುದು. ಯುದ್ಧದಲ್ಲಿ ಯಾವುದೋ ಒಂದು ವಿಷೇಷವನ್ನು ಬಾಣ ವಿಶೇಷವನ್ನು ಅನುಸಂಧಾನ ಮಾಡಿದರೆ
ಅದು ಮತ್ತೊಬ್ಬನನ್ನು ಸೀಳದೆ ಬರಬೇಕು ಎನ್ನುವ ನಿಯಮ ಇಲ್ಲ. ಹಾಗಾಗಿ ಅವನಿಗೆ ಸಾವಾಗಬಹುದು. ಅವನ ಸಾವು ನಮ್ಮ ಲಕ್ಷ್ಯವಲ್ಲ, ಅವನ ಶರಣಾಗತಿ ಮತ್ತು ಬೆಂಬಲ ನಮ್ಮ ಲಕ್ಷ್ಯ. ಹಾಗಾಗಿ ಆ ಬೆಂಬಲ ಸೂಚಕವಾದಂತಹ ಗಮನಿಸುವ ಉದ್ದೇಶದಿಂದ ಅಲ್ಲ, ವಿರೋಧಿಸ್ತೇವೆ ಅಂತಾದ್ರೆ ನಿಮ್ಮನ್ನು ನಿಯಂತ್ರಿಸುವುದಕ್ಕೆ ನಾವಿದ್ದೇವೆ ಅಂತ ಅಶ್ವದ ಬೆಂಗಾವಲಿಗೆ ಜನ ಬರಬೇಕಾಗುತ್ತೆ. ಹಾಗಾಗಿ ರಾಮನ ಕುರಿತಾಗಿ ನೀನು ಒಂದಿಷ್ಟು ತಿಳಿಯಲೇಬೇಕು. ಯಾಕೆ ಶಿವ 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 ಅಲ್ಲ ಅಂತ ನಮ್ಮ ವಾದವಲ್ಲ. ಶಿವನು ರಾಮ ತತ್ವವನ್ನು ಒಪ್ಪಿದ್ದಾನೆ, ರಾಮನನ್ನು ಅಂತಲ್ಲ ರಾಮ ತತ್ವವನ್ನು ಒಪ್ಪಿದ್ದಾನೆ. ಹಾಗಾಗಿಯೇ ಶಿವನು ಅನೇಕ ವಿಧವಾಗಿ ರಾಮನನ್ನು ಹರಸಿದ್ದಾನೆ, ರಾಮನನ್ನು ಪೂಜಿಸಿದ್ದಾನೆ, ಮಾನಿಸಿದ್ದಾನೆ. ಯಾಕೆ ಅಂಶೀಭೂತವಾದಂತಹ ಅನೇಕ ವಿಧವಾದಂತಹ ಅಂಶಗಳು ಈ ಧರಣಿ ಒಂದು ಕಾಲಕ್ಕೆ ಕ್ಷತ್ರಿಯರಿಂದ ಭೂಯಷ್ಟವಾಗಿ ಕ್ಷತ್ರಿಯರು ತಾವಾಗಿ ಗರ್ವಿಷ್ಠರಾಗಿ ಮೆರೆಯುತ್ತಾ ಉಳಿದ ವರ್ಣಗಳನ್ನು ಹಿಂಸಿಸುವ ಕಾಲದಲ್ಲಿ ಬ್ರಾಹ್ಮಣನಾಗಿಯೂ ಶಸ್ತ್ರವನ್ನು ಧರಿಸಿ 21 ಬಾರಿ ಘೋರ ಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯನನ್ನು ದಮನಿಸಿದಂತಹ ಆ ದಮನಕಾರಿ ವ್ಯಕ್ತಿತ್ವದಿಂದ ಗರ್ಭಭೂಯಿಷ್ಠರಾದಂತಹ ಪರಶುರಾಮರನ್ನು ತಡೆದು ನಿಲ್ಲಿಸಿ ಅವರ ಗರ್ಭವನ್ನು ಸಮಾಧಾನವಾಗಿಸಿ ಶಾಂತವಾಗಿಸಿದ ಒಂದು ಜೀವ ಇದ್ದರೆ ಅದು ವೀರಮಣಿಯಲ್ಲ, ರಾಮ. ಶಿಲೆಯಾಗಿ ಬಿದ್ದಿರುವಂತಹ ಹಲ್ಲೆಯನ್ನು ನನ್ನ ಕರುಣಾರ್ದ್ರ ದೃಷ್ಟಿಯಿಂದ ಪಾದ ಸ್ಪರ್ಶದ ಮೂಲಕ ಉದ್ಧರಿಸಿದ್ದು ಅದು ರಾಮ ಎನ್ನುವ 2 ಅಕ್ಷರ ಬಿಟ್ಟರೆ ವೀರಮಣಿ ಎನ್ನುವ 4 ಅಕ್ಷರ ಅಲ್ಲ. ಹಾಗೆ ಹೇಳುವುದು ನಾನು ಹೇಳಬೇಕಾಯಿತು. ಯಾಕೆ ನಿನ್ನ ಬುದ್ಧಿಗೆ ಅದಾದರೂ ಹೋಗಲಿ. ರಾಮನು ನನಗಿಂತ ಶ್ರೇಷ್ಠ ಅಂತ ನಿನಗೆ ಅರ್ಥ ಆಗದಿದ್ದರೆ ನೀನು ಇದನ್ನು ಬೆಂಬಲಿಸುತ್ತಿಲ್ಲ. ಅದಕ್ಕಾಗಿ ಬೇಕಾದ ಧ್ವನಿ ನೀ ವಿರೋಧ ಮಾಡು, ಮತ್ತೆ ನೋಡುವ. ಹಾಗಾಗಿ ಈ ಧರೆಯಲ್ಲಿ ಮನುಷ್ಯರು ಮಾತ್ರ ಆಡುವುದಲ್ಲ, ವಾನರ ವರ್ಗವು ಆಡುವಂತಹ ವಿಧಾನದಲ್ಲಿ ತೊಡಗಿಕೊಂಡದ್ದು. ಕಿಷ್ಕಿಂಧ ಎನ್ನುವಂತಹ ಅವನಿಯಲ್ಲಿ ಸಾಕ್ಷಾತ್ ಇಂದ್ರನಿಂದ ಸಂಜಾತರಾದಂತಹ ವಾಲಿ ಎನ್ನುವನು ಅಧರ್ಮ ಪ್ರವೃತ್ತಿಯಿಂದ ತನ್ನ ಅನುಜನ ಸತಿಯನ್ನು ಸೆಳೆದಿರಿಸಿಕೊಂಡವನನ್ನು ತಿಳಿದು ಅದಕ್ಕೆ ನ್ಯಾಯವನ್ನು ಕೊಡಿಸುವುದಕ್ಕೆ ಬೇಕಾಗಿ ವಾಲಿಯ ಅಕ್ಷತ ದೇಹವನ್ನು ಕ್ಷತವಾಗಿಸಿ ಮತ್ತೆ ಅವನ ಅಪೇಕ್ಷೆಯಂತೆ ಅವನಿಗೆ ಮೋಕ್ಷವನ್ನು ಕೊಟ್ಟವನು ಸರಿಯಾಗಿ ತಿಳಿ. ಮತ್ತೆ ರಾಮನಿಗೆ ಅಲ್ಲಿಂದ ಬಾಣ ಬಿಟ್ಟ ಅಂತೆಲ್ಲ ಪ್ರಾರಂಭ ಮಾಡಬೇಡ. ಹಾಗಾಗಿ ತಿಳಿಯಬೇಕಾದದ್ದನ್ನು ತಿಳಿಯಬೇಕು. ವಾಲಿಯ ನಿಗ್ರಹವಾದ ಮೇಲೆ, ಅವನ ಅಹಂಕಾರ ತ್ಯಾಗವಾದ ಮೇಲೆ ಅವನ ಅಪೇಕ್ಷೆಯಂತೆ ಮೋಕ್ಷ. ಇದನ್ನು ಕೊಡುವುದಕ್ಕೆ ಅಧಿಕಾರ ಅಥವಾ ಅರ್ಹತೆ ಈ ಪ್ರಪಂಚದಲ್ಲಿ ಯಾರಿಗಾದರೂ ಇದೆಯಾ? ಶರಣಾಗತನಿಗೆ ಶರಣಾಗತಿಯನ್ನು ಪ್ರಾಣ ಹೋಗುತ್ತದೆ ಅನ್ನುವನಿಗೆ ಪ್ರಾಣವನ್ನು ನೀಡುವ, ಮೋಕ್ಷಾಕಾಂಕ್ಷಿಗೆ ಮೋಕ್ಷವನ್ನು ಕರುಣಿಸುವ ಅಷ್ಟು ಶ್ರೇಷ್ಠವಾದಂತಹ ವ್ಯಕ್ತಿತ್ವ ಮಾನಿತನಾಗುವುದಕ್ಕೆ ಸಾಲದ. ಹಾಗಾಗಿ ನೀನು ಹೇಳಿದದ್ದು ಸರಿಯಾಗಲಿಲ್ಲ. ಈ ಮೂರ್ಖತೆಯನ್ನು ಬಿಡು. ಮೂರ್ಖತೆಯನ್ನು ಬಿಡುವುದರ ಜೊತೆಗೆ ಬಂಧಿಸಿರುವಂತಹ ಅಶ್ವವನ್ನು ಬಿಡು ಅಂತ ಹೇಳುವುದಿಲ್ಲ. ಈಗ ನಿನ್ನ ರಾಮನನ್ನ ನಾನು ನೀನು ಹೇಳದ್ರಿಂದ ತಿಳಿಯಬೇಕು, ನಾನು ತಿಳಿಯಬೇಕು. ನೀನೇ ತಿಳಿಯಬೇಕು. ನಾನು ಹೇಳುವುದಷ್ಟೇ ತಿಳಿಯಬೇಕಾದದ್ದು ನೀನು. ನಾನು ತಿಳಿಯಬೇಕು ಅಂತಾದರೆ ತಿಳಿಯುವ ಮಾರ್ಗ ಅಂತಲೇ ನಾನು ಇದೆಲ್ಲ ಬಂಧಿಸಿದ್ದೇನೆ. ಹಾಗಾಗಿ ಬಂಧಿಸಿದ ಹಯವನ್ನು ಅದೆಲ್ಲವನ್ನು ಕೇಳಿದ್ದೇನೆ. ಆದರೆ ಒಪ್ಪತಕ್ಕದ್ದು ಎನ್ನುವ ನಿಯಮ ಏನು ಇಲ್ಲವಲ್ಲ. ನಾವಾಗಿ ನಮ್ಮ ಸ್ವಧರ್ಮದಿಂದ ರಾಮನನ್ನ ತಿಳಿಯಬೇಕು ಅಂತಲೇ ಅಶ್ವವನ್ನ ಬಂಧಿಸಿದ್ದೇವೆ. ಹಾಗಾಗಿ ನೀನು ಇನ್ನಲ್ಲ, ಇಲ್ಲಿ ಎಷ್ಟು ಕಾಲವೇ ರಾಮ ಭಜನೆಯನ್ನು, ರಾಮತತ್ವವನ್ನು, ರಾಮಕಥೆಯನ್ನು ಇಲ್ಲಿ ಸಾದರಪಡಿಸಿದರು. ಬೇಸರ ಇಲ್ಲದೆ ಕೇಳ್ತೇವೆ. ಉತ್ತರ ಮಾತ್ರ ಒಂದೇ, ಬಂಧಿಸಿದ ಹಯವನ್ನು ಬಿಡು. ರಣಾಂಗಣದಲ್ಲಿಯೇ ರಾಮನನ್ನ ತಿಳಿಯಬೇಕು.
ಸಭಿಕರು ಹಾ. ನಿನ್ನನ್ನು ಮನ್ನಿಸತಕ್ಕದ್ದು ಎನ್ನುವಂತಹ ಆಜ್ಞಾವಿಧಿಯನ್ನು ವಿಧಿಸುತ್ತ ಮತ್ತೊಬ್ಬರನ್ನು ನಿಯಂತ್ರಿಸಿ ಹಾ. ನನ್ನ ದೇವನನ್ನು ಹಾ. ನನ್ನ ದೇವನ ಕಾರ್ಯವನ್ನು ನೀನು ಧಿಕ್ಕರಿಸುವುದಕ್ಕೆ ಮುಂದಾಗುವ ಹಾ. ಮರುಕ್ಷಣದಲ್ಲಿ ನಿನ್ನ ತಲೆಯನ್ನು ತುಳಿಯಬಲ್ಲೆ. ಆದ್ರೆ ಏನು ಮಾಡುವ, ಏನು? ನಾವು ಆಜ್ಞಾಧಾರಕರಿದ್ದೇವೆ. ಓಹೋ. ನನ್ನ ಸ್ವಾಮಿಯ ಆಜ್ಞೆ ಇದ್ದದಿದ್ರೆ ಹಾ. ಇಲ್ಲಿಗೆ ನಿನ್ನ ಮಂಡೆ 100 ಆಗಿ ಹೋಗುತ್ತಿತ್ತು. ಒಂದನ್ನು ತಿಳಿಯಬೇಕು, ಏನು? ನೀನು ಆಜ್ಞಾಧಾರಕ. ಹಾ. ಎಲ್ಲಿ? ಅಲ್ಲಿ. ಹೌದು. ಇಲ್ಲಿ ನಾನೇ ಆಜ್ಞೆಯನ್ನು ಮಾಡುವವ. ಆದರೂ ಇಷ್ಟೊತ್ತು ಸುಮ್ಮನೆ ಹಾಕಿದ್ದನ್ನು ಗೊತ್ತುಂಟ. ಹಾ. ನಿನ್ನಂತವನ ವಧೆ ಮಾಡುವುದರಿಂದ ನಮ್ಮ ಆಸ್ಥಾನ ಮಲಿನ ಆಗುವುದು ಬೇಡ ಅಂತ ಕೈಯಲ್ಲಿದ್ದದ್ದು ಕತ್ತಿ ಗೊತ್ತುಂಟ. ಒಂದು ತಲೆ ಇದ್ದವನು ಹೀಗೆ 10 ತಲೆಯ ಇದ್ದವನನ್ನು ನೋಡಿ ಅವನ ಮುಖಕ್ಕೆ, ಅವನ ಮೀಸೆಗೆ, ಅವನ ಪುರಕ್ಕೆ ಬೆಂಕಿ ಇಟ್ಟಂತಹ ಈ ವಾನರ ಇನ್ನು ಒಂದು ತಲೆ ಕೇಳ್ತಾನ? ಹ, ನಿನಗೆ ಅದೇ ನನ್ನ ದೇವಾಣತಿ ಇಟ್ರೆ 10 ತಲೆ ನಿನ್ನನ್ನು ಇಲ್ಲಿಯೇ ಮರಳಿಸಿಬಿಟ್ಟಿದ್ದೆ. ಆ? ಅಲ್ಲದೆ ಇದ್ರೆ ಹಾ. ಯೋಚನೆ ಮಾಡು. ಏನು ಯೋಚನೆ ಮಾಡುವುದು? ಜನ ನಿನ್ನವರು, ನಿರ್ಣಯ ಸಭೆ ಹೇಳಿ ನಿನ್ನದ್ದು, ಸಭೆ ನಿನ್ನದ್ದು. ಹೌದು. ರಾಜ ಅಧ್ವರದಲ್ಲಿ ನೀನು ಕುಳಿತವನು. ನಿನ್ನಲ್ಲಿ ಏನು ಮಾಡಿದ್ರು ಕೇಳಬಹುದಿದ್ದಾರ? ಒಬ್ಬ ಮಂಗನ ಬಂದು ಏನು ಮಾಡುವುದಿಲ್ಲ. ನಾನು ಯಾಕೆ ಹೇಳು? ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಮಗೆ ನೀತಿ ಉಂಟು, ನಿಯಮ ಉಂಟು. ಹಾ, ನಮ್ಮ ಆಸ್ಥಾನ. ನಿನ್ನನ್ನು ಕೊಂದ ನಾವು ಮಲಿನ ಆಗ್ಬೇಕಾ? ಎಲ್ಲಿಂದಲೂ ಬಂದ ಮಂಗ. ಛೆ! ಹಾಗೆಯೇ ಹಾಗಾಗಿ ನಾವು ಬಿಟ್ಟಿಲ್ಲ. ಹಾಗೆಯೇ ಏನು? ನಿನ್ನ ಆಸ್ಥಾನದಲ್ಲಿ ಇದ್ದವರೆಲ್ಲ 4 ಹೆಜ್ಜೆ ಹಿಂದೆ ಸರಿತಾಗಿದೆ. ಅದು ನಿನ್ನ ರೀತಿ ನೋಡಿ. ನಾನು ಹಿಂದೆ ಸರಿ ಇಲ್ಲ, ಮುಂದೆ ಬಂದಿದ್ದೇನೆ. ಅನಿವಾರ್ಯವಾಗಿ ಅನಿವಾರ್ಯ. ಹಿಂದೆ ಹೋಗ್ಲಿಕ್ಕೆ ಸ್ಥಳ ಇಲ್ಲ. ಅಲ್ಲಿ ನನಗೆ ಗೊತ್ತಾಗುತ್ತಿತ್ತು ಇವತ್ತಾನೆ ಹೆದರುವುದಿಲ್ಲ ಅಂತ. ಅಲ್ಲ, ಹೆದರ್ಲಿಕ್ಕೆ ಆಗುವುದಿಲ್ಲ. ನೀನು ಏನು? ಹೆದರಿದ್ರು ತೋರಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಛೆ! ಹಾಗಾಗಿ ಈಗ ನಿನಗೆ ಒಂದು ಗುಟ್ಟು ಹೇಳ. ಏನು? ರಾಮ ವಾನರ. ಇಲ್ಲ, ರಾಮ ವಾನರ ಅಲ್ಲ, 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 ಇಲ್ಲ. ನಾನು ರಾಮ ವಾನರನು ನರ ಅಲ್ಲ, ಹೌದು. ಅಲ್ವೋ? ಹಾ. ನಾನು ನರ, ನೀನು ಯಾರು? ವಾನರ. ವಾನರ. ಈ ನರರ ವ್ಯವಹಾರವನ್ನೆಲ್ಲ ಪೂರ್ತಿ ವಾನರನಾದ ನಿನ್ನಂತವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತಿಲ್ಲ. ಈಗ ರಾಮನಿಗೂ ಗೊತ್ತಿಲ್ಲ ಯೋಚನೆ ಮಾಡಿ. ಆದರೂ ಅವ ಹೀಗೊಂದು ಕಾರ್ಯವನ್ನು ಕೈಗೊಳ್ಳುತ್ತಾರೆ ಅಂತ ಹೇಳಿದೆ. ಅದರ ಹಿಂದಿನ ಹುಟ್ಟೇನಿರಬಹುದು. ಅದಕ್ಕೆ ನಮ್ಮಂತವರಿಗೆ ಅರ್ಥ ಆಗುತ್ತದೆ. ನೀನು ಬರೇ ನೀತಿಜ್ಞನಲ್ಲ, ಕುಮಂತ್ರ ನೀತಿಜ್ಞ. ನೀನು ಛೆ! ನೀನು ನೋಡಿದ್ಯಾ? ಇಷ್ಟು ಮಂತ್ರ ಹೇಳುವವರನ್ನು ಎಷ್ಟು ನೋಡಿದ್ದೇನೆ. ನಿನಗೆ ಒಂದೇಳಿ ಬಿಡ್ತೇನೆ. ಹಾ. ಈ ಲೋಕದಲ್ಲಿ ನಾನು ಹಿಂದೆ ಸುಮ್ಮನಿದ್ದದ್ದು ಯಾಕೆ ಅಂತ ಕೇಳು. ನಾ ಬಂದಿದ್ದೇನೆ. ಅಲ್ಲ, ನೀನು ಮನುಷ್ಯ ಅಲ್ಲದೆ ಇರುವುದು. ಎಲ್ಲ ಬೇಡ. ಮನುಷ್ಯ ಅಲ್ಲದೆ ಇರುವುದು. ಈ ಜಾಣ್ಮೆ ಈಗ ಇಷ್ಟೊತ್ತಿನವರೆಗೂ ನೀನು ಹೇಳಿದ್ದೀಯನು. ಹಾ. ನೀನು ಹೇಳಿದ್ದನ್ನ ಒಪ್ಪಿದರೆ ಇವ ಮೂರ್ಖ ಅಲ್ಲ. ನೀನು ಹೇಳಿದ ಅಲ್ಲ ಅಂತ ಹೇಳ್ಬಿಟ್ರೆ ಮೂರ್ಖ ಅಂತ ಹೇಳು. ಇಲ್ಲಿಯವರೆಗೂ ನನಗಲ್ಲದ ಒಂದು ಸ್ವಭಾವವನ್ನು ನಿನ್ನ ಮುಂದೆ ಹೇಳ್ತೇನೆ. ಏನು? ನಾನು ಇಷ್ಟಿದ್ದಾಗಲೇ ಹಾ. ಮಂತ್ರ ದ್ರಷ್ಟಾರರಿಂದ ಹಿಡಿದು ಮಂತ್ರವನ್ನು ಹೇಳುವ ಶ್ರೋತ್ರಿಯ ಬ್ರಾಹ್ಮಣರ ಜುಟ್ಟಿಗೆ ಕೈ ಇಟ್ಟವನು. ಶಾಪ ಪಡೆದವನು ಅಲ್ವಾ? ಅದೆಲ್ಲ ಗೊತ್ತಾ ನಿಮಗೆ? ನಮಗೊಷ್ಟು ಅರ್ಥ ಆಗದೆ ಇಷ್ಟು ಮಾತಾಡ್ತೇವೆ. ಅದು ನಿನಗೆ ಬೇಕಾದದ್ದು ನೀನು ಸಂಗ್ರಹ ಮಾಡಿಕೊಳ್ತೀವಿ. ಅಲ್ಲ, ಆದ್ರೆ ಬೇಕಾದ ಬುದ್ಧಿ ನಿನಗೆ ಬರುವುದಿಲ್ಲ ಅಂತ ಆದ್ರೆ ಆಗ ಅಲ್ವಯ್ಯ ಅದು. ಈಗ ಹಾಗಾಗಿ ಹೇಳಿದ್ದು ಮನುಷ್ಯರ ವ್ಯವಹಾರ ವಾನರನಾದ ನಿನಗೆ ಅರ್ಥ ಆಗುವುದಿಲ್ಲ ಅಂತ. ನನಗೆ ಮನುಷ್ಯ ಇಲ್ಲದೆ ಇದ್ದರೆ ನಿನ್ನ ರಾಮನ ತಮ್ಮ ಶತ್ರುಘ್ನ ನಿನ್ನ ಬದಲಿಗೆ ಮನುಷ್ಯರು ಯಾರನ್ನಾದರೂ ಕಳಿಸಿದ್ರೆ ಇಷ್ಟ ಆಗ್ತಿತ್ತು. ಆಲೋಚನೆ ಮಾಡು. ಮನುಷ್ಯರಲ್ಲಿ ಮನುಷ್ಯರನ್ನ ನೀ ಹೇಳುವ ಬುದ್ಧಿವಂತಿಕೆ ನನಗೆ ಅರ್ಥ ಆಗ್ತದೆ. ಆ ಸಂಧಾನಕ್ಕೆ ಇಂಥವರನ್ನು ಕಳಿಸಬೇಕು ಅಂತ ಒಂದು ವಿಧಿ ನಿಯಮ ಇದೆ. ಇರ್ಲಿ, ಅಲ್ಲ ಅಂತ ಹೇಳುದು. ಆದರೆ ಅದೇ ನಿಯಮ ಎಲ್ಲೆಡೆಯಲ್ಲಿಯೂ ವ್ಯಾಪಿಸಿದೆಯೋ ಅಂತ ಒಮ್ಮೆ ನೋಡ್ಬೇಕಲ್ಲ. ರಾಮನು ಕಳಿಸಿದ್ದು ಸಂಧಾನಕ್ಕಾಗಿ ಕಳಿಸಿದ್ದು ಮಂಗಗಳನ್ನೇ. ಇರ್ಲಿ ಅಯ್ಯ, ಎಲ್ಲಿಗೆ ಕಳಿಸಿದ್ದು? ರಾವಣನಲ್ಲಿಗೆ, ರಾಕ್ಷಸನಲ್ಲಿ. ನೀ ಮತ್ತೆ ಹೆಚ್ಚಲ್ಲ, ನೀ ಮತ್ತೆ ಹೆಚ್ಚಲ್ಲ. ನೋಡು, ನೀನು ಏನೂ ಹೇಳಲಿಕ್ಕೆ ಅವಕಾಶ ಉಂಟು. ಯಾಕೆ? ನಾನು ನನ್ನ ಸ್ಥಳವನ್ನು ಮಲಿನ ಮಾಡಿಕೊಳ್ಳುವುದಿಲ್ಲ ಅಂತ ಬಾಯದಲ್ಲಿ ಆಗಿ ಹೇಳಿದ್ದೇನೆ. ಹಾಗಾಗಿ ಇಷ್ಟು ಮಾತಾಡುವುದಲ್ಲ. ಇಲ್ಲದೆ ಇದ್ರೆ ಇಷ್ಟೊಂದು ಈ ರೀತಿ ಮಾತಾಡ್ತಾ ಇರಲಿಲ್ಲ. ಧರ್ಮ ಸತ್ಯ ಅಂತ ಹೇಳ್ತಿದ್ದೆ. ಈಗ ಅದೆಲ್ಲ ಹೋಗಿದ್ದೇನೆ ನಾನು. ಹಾಗಾಗಿ ಒಂದು ಭರವಸೆ ಆಗಿದೆ. ಇವತ್ತು ನಾನೇನೇ ಮಾಡಿದ್ರು ನನ್ನ ಸ್ಥಳವನ್ನು ಮಲಿನ ಮಾಡಿಕೊಳ್ಳುವುದಿಲ್ಲ ಅಂತ. ಏನು ಮಾಡೋಣ? ಕೈಯಲ್ಲಿ ಕರ್ಮವನ್ನು ಉಂಟು, ಸ್ಥಳ ನಿನ್ನ ಸ್ಥಳ ಅದಾಗೆ ಮಲಿನ ಆಗ್ತಿತ್ತು. ನಾ ಅಪ್ಪಣೆಯನ್ನು ತಂದಿದ್ರೆ ನಿನ್ನ ತಲೆಗಿಂದಲೇ ಮಲಿನ ಆಗುತ್ತಿತ್ತು. ಹಾಗಾಗಿ ಅಪ್ಪಣೆ ಹಾಗಾಗಿ ನಿನಗೆ ಹೇಳುವುದು ನೆನಪಿಡು, ನೆನಪಿಡು. ಇದೇ ನಿನ್ನ ರಣಧಾರಣಿಯಲ್ಲಿ ನಿನ್ನನ್ನು ಹುಡುಕಿ ಹುಡುಕಿ ಮಂಗ ಬಂದು ರಣದ ಕುರಿತು ನಮಗಾಡುತ್ತದೆ. ನಮಗೂ ಗೊತ್ತಿರುವ ರಣಕ್ಷೇತ್ರ ಏನು ಅಂತ.
ಸಾಯುವುದಕ್ಕೆ ಯಾರಿಗೆ ಅರ್ಹತೆ ಬರ್ತದೋ ಅವರೆಲ್ಲ ರಣರಂಗದಲ್ಲಿ ಸಾಯುವುದೇ, ಬದುಕಿದ್ದೇನೆ ಅಂತ ಬರ್ಲಿಕ್ಕೆ ಆಗುವುದಿಲ್ಲ. ಬದುಕುವ ಯೋಗ ಯಾರಿಗೆ ಇರ್ತದೋ ಅವರೆಲ್ಲ ಬದುಕುವವರೇ. ಏನೇ ಆದರೂ ನಿರ್ಣಯ ರಣರಂಗ.